ಕೆಲಸ ಮಾಡಬೇಕು. ಇದ್ರ ಹೆಡ್ಡಿಂಗ್ಸ್ ಇದೆಯಲ್ಲ, ಇದು ಹೆಡ್ಲೈನ್ ಇದೆಯಲ್ಲ, ಅದನ್ನು ಟೈಪ್ ಮಾಡೋದು. ನೋಡಿ, ಬಹಳ ಮುಖ್ಯವಾದಂಥ ವಿಚಾರ ಏನು ಅಂದರೆ, ಒಬ್ಬ ಪಂಚಾಯಿತಿ ಒಳಗಡೆ ಸದಸ್ಯನಾದರೆ ಕಟಾಯ್ತಾ ಸದಸ್ಯನಾದರೆ ಮತ್ತು ಅಧ್ಯಕ್ಷರಾದರೆ ಅಥವಾ ಪಿ ಡಿ ಒಗೆ ಹೋದಾಗ ಎಷ್ಟು ಕೆಲಸ ಮಾಡಬೇಕು ಅಂತೇಳಿ ಏನು ಒಂದೆರಡು ಕೆಲಸ ಬರ್ತಿಲ್ಲ. ಇಲ್ಲಿ ಒಂದು 17 ಕರ್ತವ್ಯಗಳು ಬರ್ತವೆ ಒಂದೇ ಒಂದು ಭಾಗದಲ್ಲಿ. ಈಗ ಮೊದಲು ನಾವು ಈ ಗ್ರಾಮ ಪಂಚಾಯತಿ ಕರ್ತವ್ಯ ಅಂದರೆ ಕರ್ತವ್ಯನ ಪರಿಕಲ್ಪನೆ ನಮ್ಗೆ ಗೊತ್ತಿದೆ. ನಾವು ಯಾವ ಒಂದು ಸ್ಥಾನಕ್ಕೆ ಹೋಗಿ ಕೂತ್ಕೋತೀವಿ, ಆಗ ನಮ್ಮದೇ ಆದಂಥ ಕೆಲವು ಕಾರ್ಯಗಳನ್ನು ಅನುಷ್ಠಾನಗಳನ್ನು ಮಾಡಬೇಕಾಗುತ್ತೆ, ಹೊಣೆಗಾರಿಕೆಗಳಿರುತ್ತೆ. ಅದನ್ನು ಪೂರ್ಣಗೊಳಿಸೋದನ್ನ ನಾವು ಕರ್ತವ್ಯ ಅಂತ ಕರಿತೀವಿ. ಹಾಗಾದರೆ ಪಂಚಾಯಿತಿ ಒಳಗಡೆ ಒಬ್ಬ ಸದಸ್ಯ, ಒಬ್ಬ ಪಿ ಡಿ ಒ ಅಥವಾ ಒಬ್ಬ ಅಧ್ಯಕ್ಷ, ಒಬ್ಬ ಉಪಾಧ್ಯಕ್ಷ, ನೆನ್ನೆ ನೋಡಿದ ರೀತಿಯಲ್ಲಿರ್ತಕ್ಕಂಥ ಸಮಿತಿಗಳು, ಸ್ಥಾಯಿ ಸಮಿತಿಗಳು ಅಂತ ಏನು ಕರಿತೀವಿ, ಈ ಸ್ಥಾಯಿ ಸಮಿತಿಗಳೆಲ್ಲ ಸೇರಿ ಏನೇನು ಕರ್ತವ್ಯಗಳನ್ನು ಮಾಡಬೇಕು? ಬಹಳ ಮುಖ್ಯವಾಗಿ 5 ಭಾಗಗಳಲ್ಲಿ ಕರ್ತವ್ಯವನ್ನು ಮಾಡಬೇಕು. ಇದನ್ನು ನಮ್ಗೆ ಏನು ಮಾಡಿದೆ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಮತ್ತು ಸ್ವರಾಜ್ಯ ಅಧಿನಿಯಮ 58-59 ಪ್ರಕಾರ, ಅಂದರೆ ನಾವು 1993ರಲ್ಲಿ ತಿದ್ದುಪಡಿ ಮಾಡಿದ್ದೇವೆ. ಅದರಲ್ಲಿ 145ನೇ ಪ್ರಕರಣವನ್ನು ತಗೊಂಡಿದ್ದೇವೆ. ಆ ಪ್ರಕರಣದ ಒಳಗೆ 58-59 ಅಧಿನಿಯಮದ ಪ್ರಕಾರ ಒಂದು ಗ್ರಾಮ ಪಂಚಾಯಿತಿ ಗ್ರಾಮದ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡೋದಕ್ಕೆ 5 ಭಾಗಗಳಲ್ಲಿ ತನ್ನ ಕರ್ತವ್ಯವನ್ನು ಮಾಡಬೇಕಾಗುತ್ತೆ. ಗ್ರಾಮ ಪಂಚಾಯಿತಿ ಸದಸ್ಯ ಅಂದ ತಕ್ಷಣ ಹಾರ ಹಾಕಿಸ್ಕೊಂಡು ಊರು ತುಂಬ ಮೆರೆಯೋದಲ್ಲ. ಅಧ್ಯಕ್ಷ ಅಂದ ತಕ್ಷಣ ಎಲ್ಲ ಕಡೆ ನಾನು ಯಾರು ಅಂದ್ಕೊಂಡಿದ್ದೀರಿ ಅವ್ರು ನೋಡ್ಬೇಕು, ನೀವು ಅವ್ರನ್ನ. ಒಬ್ಬರಿಗೂ ಗೊತ್ತಿಲ್ಲ ಇದು ನನ್ನ ಪ್ರಕಾರ. ನೀವು ನಂಬ್ತಿರೋ ಬಿಡ್ತಿರೋ, ಟ್ರೈನಿಂಗಲ್ಲಿ ಕೊಡ್ತೀವಿ ಅಷ್ಟಿಷ್ಟು ಕೊಡ್ತೀವಿ. ಮತ್ತು ಪಿ ಡಿ ಒಗಳು ಚೆನ್ನಾಗಿ ಕೆಲಸ ಮಾಡಬೇಕಿದನ್ನು. ಮೊನ್ನೆ ನೋಡಿ, ಒಬ್ಬ ಪಿ ಡಿ ಒ ಮನ್ಸು ಮಾಡಿದ್ರೆ ಒಂದು ಸೇತುವೆ ಕಟ್ಟಿಸಿದ್ದಾನೆ. ಸಂಪನ್ಮೂಲ ಕ್ರೋಢೀಕರಣ ಎಲ್ಲದರಲ್ಲೂ ಇದೆ. ಹಾಗಾದರೆ 5 ಕರ್ತವ್ಯಗಳು, 5 ಭಾಗಗಳ ಕರ್ತವ್ಯಗಳು ಯಾವುದು ಅಂತ. ಮೊದಲನೇದು ಕಡ್ಡಾಯ ಹೊಣೆಗಳು ಅಂತ ಕರೀತಾರೆ. ಕಡ್ಡಾಯ ಹೊಣೆಗಳು ಅಂದರೆ, ಹೊಣೆಗಳು ಅಂದರೆ ಕರ್ತವ್ಯ ಅಂತ, ಅವನು ಮಾಡಬೇಕಾದಂಥ ಕೆಲಸ. ಏನು ಕೆಲಸ ಮಾಡಬೇಕು ಅವನು? ಕಡ್ಡಾಯವಾಗಿ ಮಾಡಬೇಕಾದಂಥ ಕೆಲಸ ಯಾವುದು? ಪಂಚಾಯಿತಿ ಒಳಗೆ ಒಬ್ಬ ಸದಸ್ಯನಾದರೆ, ಒಬ್ಬ ಅಧ್ಯಕ್ಷನಾದರೆ, ಒಬ್ಬ ಉಪಾಧ್ಯಕ್ಷನಾದರೆ, ಸ್ಥಾಯಿ ಸಮಿತಿಯ ಅಧ್ಯಕ್ಷನಾದರೆ, ಸ್ಥಾಯಿ ಸಮಿತಿಯ ಸದಸ್ಯನಾದರೆ, ಅವನ ಮೊದಲನೇ ಕೆಲಸ ಏನಪ್ಪ ಅಂದರೆ ಕಡ್ಡಾಯ ಹೊಣೆಗಳನ್ನು, ಕರ್ತವ್ಯಗಳನ್ನು ಮಾಡಬೇಕಾಗುತ್ತೆ. ಅದು ಒಂದು ಭಾಗ. ಇನ್ನು ಎರಡನೇದೇನು? ವಿವೇಚನಾನುಸಾರ ಹೊಣೆಗಳು. ಕೆಲವೊಮ್ಮೆ ವಿವೇಚನೆಗೆ ಬರುತ್ತೆ. ಇದು ನಮ್ಮ ಅಧಿನಿಯಮದಲ್ಲಿಲ್ಲ. ಎಲ್ಲಿ? ಪಂಚಾಯಿತಿ, ಗ್ರಾಮ ಪಂಚಾಯಿತಿ ರಾಜ್ಯ ವ್ಯವಸ್ಥೆಯ ಕಾನೂನಿನ ಒಳಗೆ ಅಧಿನಿಯಮದಲ್ಲಿ ಇಲ್ಲ. ಅವರ ಯಾವುದೇ ದಾಖಲೆಗಳಿಲ್ಲ. ಆದರೂ ಸಹ ಕೆಲವು ಕರ್ತವ್ಯಗಳನ್ನು ಮಾಡಬೇಕಾಗುತ್ತೆ. ಆ ಕರ್ತವ್ಯವನ್ನೇ ವಿವೇಚನಾನುಸಾರಿ, ಅಂದರೆ ಸಭೆಯನ್ನು ಸೇರಿದಾಗ, ಈಗ ನಮ್ಮ ಒಂದು ಉದಾಹರಣೆ ಕೊಡೋದಾದರೆ, ಕೊಡಗು ಜಿಲ್ಲೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಗ್ರಾಮ ಸಭೆಯನ್ನು ಕರಿಬೇಕು. ನಮ್ಮ ನಿಯಮದ ಪ್ರಕಾರ ಒಂದು ಪಂಚಾಯಿತಿ, ಯಾವುದೇ ಒಂದು ಪಂಚಾಯಿತಿ ಗ್ರಾಮ ಸಭೆಯನ್ನು ಕರಿಬೇಕು. ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ಇದೆ. ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆಯನ್ನು ಕರಿಬೇಕು. ಗ್ರಾಮ ಸಭೆಯನ್ನು ಕರಿಬೇಕಾದಾಗ ಗ್ರಾಮದಲ್ಲಿರುವಂಥ ಪಂಚಾಯಿತಿ ಒಳಗಡೆ ಇರ್ತಕ್ಕಂಥ ಎಲ್ಲ ಮತದಾರರು ಅಲ್ಲಿ ಭಾಗಿಯಾಗಬೇಕು. ಅದಕ್ಕೆ ನೀವು ಟಾಮ್ ಸಾರಿಸ್ತೀರಾ, ಮೈಕ್ ಹಾಕಿ ಏನೋ ಅನೌನ್ಸ್ ಮಾಡಿಸ್ತೀರಾ, ಮತ್ತೊಂದು ಮಾಡ್ತೀರಾ, ಎಲ್ಲ ಮಾಡ್ತೀರಾ ನೀವು. ಆದರೆ ಒಳಗಡೆ ಇರ್ತಕ್ಕಂಥ ಗುಡ್ಡೆಹೊಸೂರಿನ ಭಾಗದ ಯಾವುದೋ ಒಂದು ಮೂಲೆಯಲ್ಲಿರ್ತಕ್ಕಂಥ ಆಡಿಯಲ್ಲಿರುವ ಒಂದು 30 ಕುಟುಂಬದ ಜನ ನಿಮ್ಮ ಗ್ರಾಮ ಸಭೆಗೆ ಬರೋದಿಲ್ಲ. ಹಾಗಂತ ನಾವು ಟಾಮ್ ಹಾಕ್ಸಿದ್ದೀವಿ, ಅವ್ರ ಆಡಿಗೆ ನಾವು ಪಾಂಪ್ಲೆಟ್ಸ್ ಹಂಚಿದ್ದೀವಿ, ಮನೆಗೆ ಹೋಗಿ ಹೇಳಿದ್ದೀವಿ, ಅವ್ರು ಬರ್ದೇ ನಮ್ಮ ಜವಾಬ್ದಾರಿ ಅಲ್ಲ ಅಂತ ಕುಳಿತುಕೊಳ್ಳೋದಲ್ಲ. ನೋ, ಎಷ್ಟೋ ಬಾರಿ ನೀವು ಬೇರೆ ಒಂದು ನಿಮ್ಮ ವಿವೇಚನೆಗೆ ತಕ್ಕಂತೆ ಸಭೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಮಲ್ಲಿ ಕಾನೂನು ಏನು ಹೇಳುತ್ತೆ? ಒಂದು ಕೆಲಸ ಮಾಡಿ, ನೀವು
ನಿಮ್ಮ ಸಭೆಯನ್ನೇ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅಂದ್ರೆ ಹೊತ್ಕೊಂಡು ಹೋಗೋದಲ್ಲ, ಅಲ್ಲೇ ಒಂದು ಸಭೆ ಮಾಡಿ. ನೀವು ಹೋಗ್ತೀರಾ, ನಿಮ್ಮ ಪಿ ಡಿ ಒ ಭಾರಿ ಹುಮ್ಮಸ್ನಿಂದ ಹೋಗ್ಬಿಟ್ಟು, ಸರ್ ಇವತ್ತು ಏನಾರು ಮಾಡಿ ಸೇರಿಸ್ಬಿಡುವ ಸರ್, ಸಭೆ ಮಾಡುವ ಸರ್ ಅಂತೇಳಿ ಪಿ ಡಿ ಒ, ನಿಮ್ಮ ಸೆಕ್ರೆಟ್ರಿ, ನೀವು ಸದಸ್ಯರು, ಸಾಹಿತ್ಯ ಎಲ್ಲರೂ ಹೋಗ್ತೀರಾ. ಹೋಗಿ ಎಲ್ಲ ಟೇಬಲ್ ಅರೇಂಜ್ ಮಾಡಿ ಎಲ್ಲ ಮಾಡಿ ನಿಮ್ಮ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿನೂ ಕರೆಸ್ತೀರಾ. ಅವರು ಬರೋದಿಲ್ಲ ಸಭೆಗೆ. ಯಾಕೆ ಬರೋದಿಲ್ಲ? ಅವರು ಕಾಡಿಗೆ ಹೋಗ್ಬೇಕು, ಕಾಡಲ್ಲಿ ಊಟ ತರಬೇಕು, ಅವ್ರಿಗೆ ಜೇನು ಹಿಡಿಬೇಕು. ಸಭೆನೇ ಮಾಡೋಕ್ಕಾಗೋದಿಲ್ಲ ನೀವು 5 ವರ್ಷದಲ್ಲಿ. ಏನ್ ಮಾಡೋದಾಗ? ಅದಕ್ಕೆ ನಿಮ್ಗೆ ವಿವೇಚನೆಗೆ ಬಿಡಬೇಕು. ಯಾವುದೋ ಒಂದು ಹಬ್ಬ ಆಗುತ್ತೆ, ಅವ್ರದ್ದು ಎಂಥದೋ ಒಂದು ಕುಂಡಿ ಹಬ್ಬನೋ ನಡಿ ಹಬ್ಬನೋ ಎಂಥದೋ ಒಂದು ಆಗುತ್ತೆ. ಆ ಹಬ್ಬದ ಸಮಯದಲ್ಲಿ ನಿಮ್ಮ ಸಭೆಯನ್ನೆಲ್ಲ ತಗೊಂಡು ಜನ ಅಲ್ಲೇ ಇರ್ತಾರೆ. ಇದು ವಿವೇಚನೆ. ಇದನ್ನು ಮಾಡಬಾರ್ದು ಅಂತಿಲ್ಲ. ಪಂಚಾಯಿತಿ ಒಳಗೆ ಅಭಿವೃದ್ಧಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. IAS ಆಫೀಸರ್ಗೆ, ಕಾನೂನು ಮಾಡೋರಿಗೆ ಎಷ್ಟೋ ಜನಕ್ಕೆ ಸ್ಥಳೀಯ ಮಟ್ಟದ ಸಮಸ್ಯೆಗಳು ಗೊತ್ತಿಲ್ಲ. ಹಾಗಾಗಿ ಸ್ಥಳೀಯ ಸರ್ಕಾರ ಅಂತ ಕರೆಯೋದು. ಅದಕ್ಕೆ ನಿಮ್ಗೆ ನೋಡಿ, ಜನಾಧಿಕಾರ ಎಂತ ಅಧಿಕಾರ, ಎಷ್ಟು ಚೆನ್ನಾಗಿದೆ ನೋಡಿ. ಯಾರಿಗೆ ಅಧಿಕಾರ? ಜನರಿಗೆ ಅಧಿಕಾರ. ಆ ಕಾರಣದಿಂದ ಈ 5 ಭಾಗಗಳಲ್ಲಿ ನಾವು ಕರ್ತವ್ಯಗಳನ್ನ ನೀಡಬೇಕಾಗುತ್ತೆ, ನಿರ್ವಹಿಸಬೇಕಾಗುತ್ತೆ. ಮೊದಲನೇದು ಕಡ್ಡಾಯ ಮನೆಗಳು, ಕಡ್ಡಾಯ ಮಾಡಬೇಕಾದ. ಮತ್ತು ಎರಡನೇದೇನು? ವಿವೇಚನಾನುಸಾರ ಮನೆಗಳು ಅಥವಾ ವಿವೇಚನೆ ಸಂಬಂಧಪಟ್ಟಂತಹದ್ದು. ಎಷ್ಟೋ ಬಾರಿ ಈಗ ನೀವು ಸೂರ್ಲಭಿ ನೋಡಿರ್ಬೋದು. ಸೂರ್ಲಭಿನಲ್ಲಿ ಗ್ರಾಮ ಪಂಚಾಯತಿ ಇದ್ರೆ ಅಲ್ಲಿ ಒಂದು ಬರೆದು ಕಳಿಸಿರ್ತಾರೆ ತಾಲೂಕ್ ಪಂಚಾಯತಿಗೆ, ಈ ವರ್ಷ ಮಳೆಗಾಲದಲ್ಲಿ ನಾವು 4 ಕಡೆ ಸೇತುವೆಯನ್ನ ನಿರ್ಮಿಸಿಕೊಳ್ಳುವುದು ಅಂತ ಒಂದು ಅಜೆಂಡಾ ಮಾಡಿ ಕಳಿಸಿರ್ತಾರೆ. ಯಾರ್ಯಾರು ಬೆಂಗಳೂರು ಹುಡುಗ ಬಂದು ಏನಾದ್ರು ತಾಲೂಕ್ ಪಂಚಾಯತಿ ನಿರ್ವಹಣಾಧಿಕಾರಿಯಾಗಿ ಹೊಸದಾಗಿ KS ಪಾಸ್ ಮಾಡ್ಕೊಂಡ್ ಬಂದಿದ್ರೆ, KS ಮೀನ್ಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪಾಸ್ ಮಾಡ್ಕೊಂಡ್ ಬಂದಿದ್ರೆ ನಗು ಬರುತ್ತೆ ಅವನಿಗೆ. ಇದು ಹೆಂಗ್ರಿ 4 ಸೇತುವೆ ಇವರೇ ನಿರ್ಮಾಣ ಮಾಡ್ಕೋತಾರೆ? ಅಲ್ಲ, ಹಂಗಲ್ಲ. ಓಡ್ಗಳಿರ್ತವೆ, ತೋಡ್ಗಳಿರ್ತವೆ, ಮಳೆಗಾಲದಲ್ಲಿ ತುಂಬಿರ್ತವೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಟೆಂಪ್ರವರಿ ಮರದಿಂದ ಆ ಕಡೆಯಿಂದ ಈ ಕಡೆ ದಾಟೋದಕ್ಕೆ ಒಂದು ತಾವೇ ಆದಂತ ಒಂದು ಸೇತುವೆಯನ್ನ ಬಹಳ ಕಡಿಮೆ ವೆಚ್ಚದಲ್ಲಿ ತಯಾರು ಮಾಡ್ಕೋತಾರೆ. ಇದು ವಿವೇಚನೆ. ಅದು ಕೇವಲ ಸೇತುವೆ ಎಷ್ಟು ದಿನದವರೆಗೆ? ಮಳೆಗಾಲ ಮುಗಿಯೋವರೆಗೆ, ತೋಟದಲ್ಲಿ ನೀರಲ್ಲಿಯವರೆಗೆ ಮಾತ್ರ. ನೀವು ನೋಡಬೇಕು, ಸೂರ್ಲಭಿನಲ್ಲಿ ಶಾಲೆ ಇದ್ರೆ ಅಮ್ಮಿಯಾಲ, ಕಿಕ್ರಳ್ಳಿ, ಕುಂಬಾರಗಡಿಗೆ ಅಂತ ಕಡೆಯಿಂದ ಬರೋ ಮಕ್ಕಳು ತೋಡನ್ನ ದಾಟಿ ಬರ್ತಾರೆ. ಯೂನಿಫಾರ್ಮು ಒದ್ದೆ ಆಗಿರುತ್ತೆ. ಸೊ ಇಂಥ ವಿವೇಚನವಾದಂತಹ ವಿಚಾರಗಳು ಪಂಚಾಯಿತಿ ಒಳಗೆ ಕರ್ತವ್ಯಗಳು ಇದ್ದಾವೆ. ಅದು ಸ್ಥಳೀಯವಾಗಿರ್ತಕ್ಕಂಥದ್ದು. ಇನ್ನು ಮೂರನೇದೇನು? ಜನಯೋಜನೆಯ ಮೂಲಕ ಅನುಷ್ಠಾನಿಸಬೇಕಾದಂಥ ಹೊಣೆಗಳು. ಜನರಿಗೆ ಯೋಜನೆ ಮಾಡೋದ್ರ ಮೂಲಕ ಅನುಷ್ಠಾನ ಮಾಡಬೇಕಾಗುತ್ತೆ. ನಾನು ಪದೇ ಪದೇ ಹೇಳ್ತೀನಿ ನಿಮಗೆ, ಪಂಚಾಯಿತಿ ಎಲ್ಲವನ್ನ ಹಾಕೊಳ್ಳುತ್ತೆ, ಆದರೆ ಅನುಷ್ಠಾನ ಮಾಡೋದಿಲ್ಲ. ಸುಮ್ಮನೆ ಭಾರಿ ನಾಟಕ. ಒಂದು ಪಂಚಾಯಿತಿ ಸರಿಯಾಗಿ ದುಡಿದ್ರೆ ಪಂಚಾಯಿತಿಯಲ್ಲಿ ಬರುವಂತ ಪ್ರತಿಯೊಬ್ಬ ಮತದಾರನ ಜೀವನ ಮಟ್ಟವನ್ನ ಸುಧಾರಿಸಬಹುದು. 180 ಕೂಲಿ ಕೊಡ್ತಾ ಇದೆ ಅವರು. ಎಷ್ಟು ದಿನ? 365 ದಿನ ಒಂದು ವರ್ಷಕ್ಕೆ. ಅದರಲ್ಲಿ ಹಿಂದೂಗಳಿಗೆ ಹಬ್ಬ ಪ್ರತಿ ತಿಂಗಳಲ್ಲಿ 2 ಹಬ್ಬ ಇರ್ತವೆ. ಪ್ರತಿ ತಿಂಗಳಲ್ಲಿ 2 ಹಬ್ಬ ಇರುತ್ತೆ. 4 ರಜೆ ಇರುತ್ತೆ. 6 ದಿವಸ ಹೋಯ್ತು. 12 ತಿಂಗಳಿಗೂ 6 ದಿನ ಹೋಯ್ತು. ಹೆಚ್ಚು ಕಡಿಮೆ 72 ದಿನ ಹೋಯ್ತು. 180 ದಿನ ಇವತ್ತು ಸರ್ಕಾರ ಕೂಲಿ ಕೊಡ್ತಾರೆ. ಅದು ಮೋಸ, ಅದು ಮೋಸ. ಕಾರ್ಡ್ ಮಾಡಿಸ್ಕೋತಾರೆ, ಮನೆ ಮಂದಿಯವರೆಲ್ಲ ಯಾರ್ದು ಜಮೀನಲ್ಲಿ ಹೋಗಿ ನಿಂತ್ಕೋತಾರೆ, ಗುಂಡಿ ತೆಗಿತಾರೆ. ಈಗ ಮತ್ತೆ 30 ರೂಪಾಯಿನ 40 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ ನರೇಗಾ ಯೋಜನೆಯ ಮೂಲಕ. ಆ ಒಂದು ಜಾಬಿಗೆ, ಕೂಲಿಗೆ. ಅದೇ ಮುಂದಿನ ತರಗತಿನಲ್ಲಿ ನರೇಗಾ ಯೋಜನೆ ಬಂದಾಗ ವಿಚಾರ ಮಾಡುವಾಗ ಈ ಜನ ಯೋಜನೆಯ ಮೂಲಕ ಅನುಷ್ಠಾನಿಸಬೇಕಾದಂಥ ಹೊಣೆಗಳಿರ್ತವೆ. ಅದನ್ನ ಪಟ್ಟಿ ಮಾಡಿದ್ದಾರೆ. ಇದು 3ನೇ ಭಾಗ. ಜನರಿಗೆ ಅನುಕೂಲವಾಗುವಂತ ಅದನ್ನ ಅನುಷ್ಠಾನಗೊಳಿಸ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮೂರಲ್ಲಿ ಕೆರೆ ಇದೆ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಂದು 500 ಎಕರೆ ಕೆರೆ. ಅದೇನಾಗುತ್ತೆ, ನಮ್ಮ ತಾತನ ಕಾಲದಲ್ಲಿ ಕೆರೆ ತುಂಬಿದ್ರೆ ಸುಮಾರು 2 ಗದ್ದೆಯನ್ನ ಮಾಡ್ತಿದ್ರು. ಅಂದ್ರೆ 2 ಅವಧಿಯವರೆಗೆ ಗದ್ದೆಯನ್ನ ಮಾಡೋದು. ಈಗ ಕೆರೆ ತುಂಬಿದ್ರೆ 1 ಅವಧಿಗೂ ಸಾಲೋದಿಲ್ಲ. ಭೂಮಿ ಜಾಸ್ತಿ ಆಯ್ತಾ ಅಥವಾ ನೀರು ಬಳಸೋದು ಜಾಸ್ತಿ ಆಯ್ತಾ? ಈಗ ನಮ್ಮ ತಾತನ ಕಾಲದಲ್ಲಿ ಇದ್ದಂಥ ಕೆರೆ ಅಷ್ಟೇ ಇದೆ. ಅಲ್ಲಿಗೆ ನೀರು ಬರುತ್ತೆ, ನೀರು ತುಂಬುತ್ತೆ. ನಮ್ಮ ತಾತ ಇದ್ದಾಗ 2 ಬೆಳೆ ಬೆಳೀತಿದ್ರು, ಅದಕ್ಕೆ ನೀರು ಸಾಕಾಗ್ತಿತ್ತು.
ಈಗ ನಾವು ಒಂದು ಬೆಳೆ ಬೆಳೆದ್ರು ನೀರು ಸಾಲೋದಿಲ್ಲ. ಏನಾಯ್ತು? ಅದಕ್ಕೆ ಯಾಕೆ ಕಾರಣ ಏನು? ಇದಕ್ಕೆ ಒಂದು ಯೋಜನೆ ಮಾಡಬೇಕು. ಇದು ಅಲ್ಲಿರೋನಿಗೆ ಗೊತ್ತು. ಯಾರಿಗೆ? ಅಲ್ಲಿ ಬೆಳೆಯೋನಿಗೆ, ದಿನ ಕೆರೆ ಮೇಲೆ ಓಡಾಡೋನಿಗೆ ಅಲ್ಲಿ ಏನ್ ನಡೀತದೆ ಅಂತ ತೆಗಿಬೇಕು. ಇದು ನಮ್ಮ ಸರ್ಕಾರದಲ್ಲಿ ಇಲ್ಲ, ನಾವೇನ್ ಮಾಡಕ್ಕಾಗುತ್ತೆ? ಯಾವ ಮೆಂಬರ್ ಹೇಳಂಗಿಲ್ಲ ಅದನ್ನ. ಇಲ್ಲೊಂದಿದೆ, ಹೋಗಪ್ಪ ವಿಡಿಯೋ ಜೊತೆ ಮಾತಾಡು. ನಮ್ಮೂರಲ್ಲಿ ನೀನು 400 ಎಕರೆ ಇರ್ತಕ್ಕಂಥ ಕೆರೆಯಲ್ಲಿ 10 ಅಡಿ ಹೂಳ್ ತೆಗೆಯುವ, ನೀನು ಬರ್ದಾಕು ತಹಸೀಲ್ದಾರ್ಗೆ, ಯೋಜನೆ ಮಾಡು, ಸಂಪನ್ಮೂಲ ಮಾಡು. ನಾವು ಮನೆಗೊಬ್ರು ಹಿಂದೆ ಎಲ್ಲ ಹೇಳು, ಎತ್ತುಗಡೆ ಇದ್ದವರು ಅಂತಲ್ಲ, ಈಗ ಟ್ಯಾಕ್ಟ್ರಿ ಇದ್ದವ್ರು ಬರ್ತೀವಿ. ಮತ್ತೆ ಏನ್ ಮಾಡೋದಾದ್ರೆ? ಒಳ್ಳೆ ಮಣ್ಣು ಅದು, ತುಂಬಾ ಜನ ಫಲವತ್ತಾಗಿರುತ್ತೆ. ನೀನು ಯಾರಿಗೂ ಹೊಡೆಯೋದಲ್ಲ. ಇಲ್ಲ ಮಾರಾಟ ಮಾಡು, ಪಂಚಾಯತಿಗೆ ಹಣ ಬರುತ್ತೆ. ಇಲ್ಲ ನಮ್ಮೂರವ್ರಿಗೆಲ್ಲ ಹಂಚು, ನಾವು ನಮ್ಮ ಜಮೀನು ಹೊಡಿತೀವಿ, ಆಯ್ತು ಖರ್ಚು ಮಾಡಿ. ಇದು ವಿವೇಚನೆಗೆ ಬಿಟ್ಟದ್ದು. ಎಷ್ಟೋ ಸಾರಿ ಪಂಚಾಯತಿ ಅಳತೆ ಮಾಡಿ ಈ ಸೊತ್ತು ಕೊಡಕ್ಕೆ ಹೋದಾಗ ಆಗೋದಿಲ್ಲ. ಸ್ವಂತ ಬ್ಲಡ್ ರಿಲೇಷನ್ಗಳಾಗೋದಿಲ್ಲ. ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳಿಗೆ ಇದು ಬ್ಲಡ್ ರಿಲೇಷನ್ ಅನ್ಸುತ್ತೆ, ಬ್ಲಡ್ ರಿಲೇಷನ್ಗಳಿಗೆ ಆಗೋದಿಲ್ಲ. ಅವನು ಮನೆ ಕಟ್ತಾ ಇದ್ದಾನೆ, 1.5 ಅಡಿ ಸೆಟ್ ಬ್ಯಾಕ್ ಬಿಟ್ಟಿರ್ತಾನೆ. ಆದರೂ ಪಕ್ಕದೊಂದೊಂದು ಹೇಳ್ಕೊಟ್ಬಿಟ್ಟಿರ್ತಾನೆ ಅವನು. ಏನಂತ? ಬಿಟ್ಟಿದ್ರು ಹೇಳ್ಕೊಬೇಡ, ಮೇಲೆ ಸಜ್ಜೆ ಬರ್ತಲ್ಲ, ನೀರು ಬೀಳುತ್ತೆ ಅಂತ ಹೇಳೋದು. ಎಲ್ಲರೂ ಹೋಗ್ತಾರೆ, ಪಂಚಾಯತಿ ಮೆಂಬರು, ಅಧ್ಯಕ್ಷರು ಎಲ್ಲರೂ ಹೋಗ್ತಾರೆ. ಇವನು 4 ಜನ, ಅವನು 4 ಜನ ಸೇರ್ಕೊಂಡ್ಬಿಡ್ತಾರೆ. ಅವ್ನು ಕರೆಕ್ಟ್ 1.5 ಅಡಿ ಬಿಟ್ಟಿದ್ದಾನೆ, ಸರಿ ಕಣ ಅಂತ 4 ಜನ ಹೇಳ್ತಾರೆ. ಇವ್ರು 4 ಜನ ಅಲ್ಲ, ಸಜ್ಜೆ ಹಿಂಗೆ ಹೇಳಿದ್ರೆ ನೀರು ಬಿಡಲ್ವಾ? ಏನ್ ಮಾಡೋದು? ನೀರು ಬಿದ್ದಾಗ ಮಳೆ ನೀರು ಇವನ್ ತಲೆ ಮೇಲೆ ಬಿಡೋದ, ಇವನ್ ಮನೆ ಮೇಲೆ? ಅದು ತಪ್ಪಲ್ವಾ ಅಂತ ನಾನು ಮತ್ತೆ ಬಗೆಹರಿಸಿದೆ ಹೇಗೆ? ಹಾಗಾದ್ರೆ ಮನೆ ಕಟ್ಟಂಗಿಲ್ವ? ನಮ್ಮ ಜನ ದಡ್ಡರು ಏನಂತ? ಹೌದಾ? ಏನ್ ಮಾಡೋದು? ಇನ್ನೇನ್ ಮಾಡೋದು? ಬೋಡಾದ ಇವ್ರೊಂದು ಆಡಕ್ಕಾಗಲ್ಲ. ಬುದ್ಧಿ ಪೂಜೆಗೆ ಅಂತ ನೆಂಟರ್ನೆಲ್ಲ ಕರ್ಕೊಂಡಿರ್ತಾನೆ, ಜಗಳ ಸ್ಟಾರ್ಟ್ ಆಗ ಹೊಡೆದಾಡ್ಕೊಂಡು ಸ್ಟೇಷನ್ ಹೋಗ್ತಾರೆ. ಕ್ರಿಮಿನಲ್ ಕೇಸ್, ತಲೆ ಇಲ್ಲ. ಬುದ್ಧಿ ಪೂಜೆ ನಿಲ್ಲಿಸಿ ಅಪ್ಪನ ಮನೆ ಹೋಗಿ ನೋಟಿಸ್ ಕೊಡಿಸ್ತಾರೆ. ನಿಮ್ಮ ಏರಿಯಾ ಪಂಚಾಯತಿ ಮೆಂಬರ್ಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಪಿ ಡಿ ಒಗೆ, ಸಂಬಂಧಪಟ್ಟಂತವನಿಗೆ ನೋಡಿ ನಂಗೆ ಈ ಥರ ಮಾಡ್ತಾ ಇದ್ದಾರೆ ಬರುತ್ತೆ. ಯಾವಾಗ ಲಾಯ್ ನೋಟಿಸ್ ಬಂದ ತಕ್ಷಣ ಓಡ್ ಬರ್ತಾರೆ ಎಲ್ಲರೂ. ಅಷ್ಟು ಸುಲಭ ಅಲ್ಲ, ನಾವು ಮಾಡಲ್ಲ. ಯಾಕೆ? ಶಾರ್ಟೇಜ್ ಆಫ್ ನಾಲೆಡ್ಜ್, ಬುದ್ಧಿ. ಮತ್ತು ಜನ ಏನೋ ಅಲ್ಲಿ ಇಂಥದ್ದು ಹೇಳ್ಕೊಡಲ್ಲ. ಯಾರು ಗೊತ್ತಿದ್ದವರು ಸುಮ್ಮನೆ ಓದಾಡ್ಲಿ, ನಮ್ಗೆ 4 ಕಾಸು ಹೆಚ್ಚಿಕೊಳ್ಳೋದಕ್ಕೆ ಅದಾಗಲಿ ಸುಮ್ಮನೆ. ಸೊ ಇಂತಹ ವಿವೇಚನೆ ಒಬ್ಬ ಅಧ್ಯಕ್ಷ ಬುದ್ಧಿವಂತನಾದ್ರೆ, ಒಬ್ಬ ಪಿ ಡಿ ಒ ಬುದ್ಧಿವಂತನಾದ್ರೆ ಅಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಅವನು ಬಗೆಹರಿಸಿಕೊಂಡು ಅನುಷ್ಠಾನ ಮಾಡ್ಬೋದು. ಏನು ಬೇಕಾಗಿಲ್ಲ. ಆಯ್ತಪ್ಪ ಲೈಸೆನ್ಸ್ ಅಳ್ತಾ ಇದೆ, ಮಾಡ್ಕೊಡ್ತೀವಿ, ಮಾಡುವ. ಏನಿಲ್ಲ, ನೀನು ಬಿಟ್ಟಿದ್ಯಾ? ನೀವು ಮೊದಲೇ ಕಟ್ಟಿದ್ಯಲ್ವಾ, ನೀನು ಬಿಟ್ಟಿದ್ಯಾ ಅಂತ ಒಂದು ಕ್ವಶನ್ ಮಾಡಲ್ಲ. ವಿಡಿಯೋಗಳಿಗೆ ಇವತ್ತು ಬಂದಿರೋದು ಒಂದೇ ಒಂದು, ಈ ಸೊತ್ತು 9/11 ಬಹಳ ಮುಖ್ಯವಾದದ್ದು. 9/11 ಅಂದ ತಕ್ಷಣನೇ ಹಬ್ಬ ಅವರಿಗೆ ಏನಾದ್ರು ಒಂದು ಕೊಕ್ಕೆ ಹಾಕ್ತಾರೆ. ಏನೇ ನಾವು ಇಷ್ಟೆಲ್ಲ ತಿಳ್ಕೊಂಡು ಇಷ್ಟೆಲ್ಲ, ನಾನು ಅದೇ ಹೇಳೋದು, ಅಲ್ಲಪ್ಪ ನಿನ್ ತಯಾರು ಮಾಡಿರೋನೇ ನಾನು ಪುನಃ ನನಗೆ ಹೇಳ್ತೀಯಲ್ಲ ಅಂತ. ಏನು ಮಾಡೋದು ಸರ್? ಹಂಗೆ ಸರ್, ಮೂಲ ಪುಸ್ತಕ ಎಲ್ಲಿದೆ? ಮೂಲ ಪುಸ್ತಕ ಎಲ್ಲಿದೆ? ಇದನ್ನ ನೋಡ್ಕೊಂಡು ಬೇರೆಯವ್ರು ಬರೆದಿರ್ತಾರೆ, ಆದರೂ ಹಂಗೆ ಹೇಳ್ತಾರೆ. ಕಾರಣ ಏನು ಅಂದರೆ ಇದನ್ನು ತಗೊಂಡ್ಬಿಡ್ತಾರೆ. ಏನು? ವಿವೇಚನೆ. ಸೊ ಹೀಗೆ ಯೋಜನೆಯ ಮೂಲಕ ಅನುಷ್ಠಾನಿಸಬೇಕಾದಂಥ ಹೊಣೆಗಳಿವೆ. ಅದಾದ್ಮೇಲೆ ಇನ್ನೇನು? ಶಾಸನಾನುಷ್ಠಾನ ಹೊಣೆಗಳಿದ್ದಾವೆ. ನಮ್ಮ ಸರ್ಕಾರ ಇಂಥದ್ದು ಮಾಡಲೇಬೇಕು ಅಂತ ಇದೆ. ನೀನು ಪಿ ಡಿ ಒ ಆದರೆ, ಅಧ್ಯಕ್ಷನಾದರೆ, ಸದಸ್ಯನಾದರೆ ಇಂಥದ್ದು ನೀವು ಮಾಡಬೇಕು ಅಂತ ಕಾನೂನೇ ಮಾಡಿಬಿಟ್ಟಿದೆ. ಶಾಸನ ಕಾನೂನು, ಆ ಕಾನೂನಿನ ಪ್ರಕಾರ ಅಷ್ಟನ್ನು ಪೂರೈಸಲೇಬೇಕು. ಅವರು ಮೌಲ್ಯಮಾಪನ ಮಾಡಿದಾಗ ಎಷ್ಟೋ ಜನ ಮೆಂಬರ್ಗಳು ಅನರ್ಹರಾಗ್ಬಿಡ್ತಾರೆ, ಅರ್ಹತೆ ಇಲ್ಲದಾಗ ಆಗ್ಬಿಡ್ತಾರೆ. ನಮ್ಮ ಜನಕ್ಕೆ ಅದು ಗೊತ್ತಿಲ್ಲ. ಮುಂದೆ ಸರಿ ಬಂದು ನಿಂತ್ಕೊಂಡು ಏನಾದ್ರು ಕೊಟ್ಟರೆ ಅವನು ಮತ್ತೆ ಅವನಿಗೆ ಗೆಲ್ಲಿಸ್ತಾರೆ. ಶಾಸನಾನುಷ್ಠಾನ ಇರ್ತಕ್ಕಂಥ ಹೊಣೆಗಳು, ಅವನ ಕರ್ತವ್ಯಗಳು. ಇನ್ನು ಕೆಲವೊಮ್ಮೆ 5ನೇ ಭಾಗ ಯಾವುದು ಅಂದರೆ, ಈ 4 ಭಾಗ ಗೊತ್ತಾಯ್ತು ನಿಮಗೆ. ಒಂದು ಕಡ್ಡಾಯ ಹೊಣೆಗಳು ಮಾಡಲೇಬೇಕಾದಂಥವು. 2ನೇದು ವಿವೇಚನಾನುಸಾರಿ. ನೋಡಿ, ಅವನ ವಿವೇಚನೆಗೆ ಬಿಟ್ಟಿದ್ದು, ಅವನ ಬುದ್ಧಿಗೆ ಬಿಟ್ಟಿದ್ದು, ಅವನ ತಿಳುವಳಿಕೆಗೆ ಬಿಟ್ಟಿದ್ದು, ಅಲ್ಲಿನ ಪರಿಸರಕ್ಕೆ ಬಿಟ್ಟಿದ್ದು. ಮತ್ತೆ ಜನ ಯೋಜನೆಯ ಮೂಲಕ, ಜನರ ಅಭಿಪ್ರಾಯಗಳ ಮೂಲಕ ಮಾಡ್ತಕ್ಕಂಥದ್ದು.
ಜನರ ಯೋಜನೆಯ ಮೂಲಕ ಅನುಷ್ಠಾನಿಸಬೇಕಾದಂಥ ಕರ್ತವ್ಯಗಳು. ಮತ್ತೆ ಶಾಸನಾನುಷ್ಠಾನ ಹೊಣೆಗಳು. ನಮಗೆ ಸರ್ಕಾರ ಶಾಸನ ಮಾಡಿದೆ, ಕಾನೂನು ಮಾಡಿದೆ, ಕಾಯ್ದೆ ಮಾಡಿದೆ, ಕಟ್ಟಲೆ ಮಾಡಿದೆ. ಆ ಪ್ರಕಾರ ಇನ್ನು ವರ್ಗಾಯಿಸುವ ಹೊಣೆಗಳು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಕೆಲವು ಯೋಜನೆಗಳನ್ನು ನಮಗೆ ಸರ್ಕಾರದಿಂದ, ತಾಲೂಕ್ ಪಂಚಾಯಿತಿಯಿಂದ ವರ್ಗಾಯಿಸ್ತಾರೆ. ನೀವೇ ಮಾಡಿದ್ದನ್ನು. ಆಗ ನಾವು ಆ ಒಂದು ಹೊಣೆಗಳನ್ನು ಮಾಡಬೇಕಾಗಿತ್ತು ಪಂಚಾಯಿತಿ. ಹೀಗೆ ಅವುಗಳ ಸ್ವರೂಪದ ಮೇಲೆ ಮತ್ತೆ ಅವುಗಳ ಒಂದು ಅನುಷ್ಠಾನದ ಮೇಲೆ 5 ಭಾಗಗಳಲ್ಲಿ ಒಂದು ಪಂಚಾಯಿತಿ, ಬಲಿಷ್ಠವಾದಂಥ ಪಂಚಾಯಿತಿ ಕರ್ತವ್ಯಗಳನ್ನು ನಿರ್ವಹಿಸಿ ಬಲಿಷ್ಠ ಪಂಚಾಯಿತಿ ಆಗುತ್ತೆ. ಇದು ಯಶಸ್ವಿಗೊಳಿಸ್ತಕ್ಕಂಥ ಕೆಲಸ ಎಲ್ಲರೂ ಇರುತ್ತೆ. ಹಾಗಾದರೆ ಇಷ್ಟು ಕರ್ತವ್ಯಗಳಲ್ಲಿ ಮೊದಲನೇ ಕರ್ತವ್ಯದಲ್ಲಿ ಏನೇನು ಬರುತ್ತೆ? ಯಾವುದು ಮೊದಲನೇ ಕರ್ತವ್ಯ? ಕಡ್ಡಾಯ, ಕಂಪಲ್ಸರಿ ಫಂಕ್ಷನ್ಸ್. ಮಾಡಲೇಬೇಕಾದಂತಹ ಕಾರ್ಯಗಳು, ದ ಕಂಪಲ್ಸರಿ ಡ್ಯೂಟೀಸ್ ಇನ್ ಎನಿ ಒನ್ ಗ್ರಾಮ ಪಂಚಾಯತ್. ಅದರಲ್ಲಿ ಆ ಎನಿ ಒನ್ ಗ್ರಾಮ ಪಂಚಾಯತ್ ಫಸ್ಟ್ ಒನ್ ಇಸ್ ವಾಟ್? ಮೊದಲನೇದೇನು? ಅದರಲ್ಲಿ ಬಹಳ ಮುಖ್ಯವಾಗಿ ಶೌಚಾಲಯ ನಿರ್ಮಾಣ. ಇದು ಬಹಳ ಮುಖ್ಯವಾದಂಥದ್ದು, ಕಡ್ಡಾಯವಾಗಿ ಮಾಡಬೇಕಾದ. ಪ್ರತಿ ಪಂಚಾಯತ್ ಕಡ್ಡಾಯವಾಗಿ ಮಾಡಬೇಕಾಗಿತ್ತು ಶೌಚಾಲಯವನ್ನು ನಿರ್ಮಿಸ್ತಕ್ಕಂಥದ್ದು. ಹಾಗಾದರೆ ಒಂದು ಗ್ರಾಮ ಪಂಚಾಯತಿ ಎಷ್ಟು ಶೌಚಾಲಯಗಳನ್ನು ನಿರ್ಮಿಸಬೇಕು? ಯಾರಿಗೆ ನಿರ್ಮಿಸಿ ಕೊಡಬೇಕು? ಯಾವಾಗ ನಿರ್ಮಿಸಿ ಕೊಡಬೇಕು? ಅದರ ಒಂದು ಮೊತ್ತ ಎಷ್ಟು? ಇದೆಲ್ಲವನ್ನು ನಾವು ಇಲ್ಲಿ ನಿರ್ವಹಿಸಬೇಕು. ನೋಡಿ, ಪ್ರತಿ ಒಂದು ಪಂಚಾಯಿತಿಯು ಸಹ ಮೊದಲು ಅಲ್ಲಿ ಶೌಚಾಲಯದ ಕೊರತೆ ಎಷ್ಟು ಅಥವಾ ಎಷ್ಟು ಶೌಚಾಲಯಗಳನ್ನು ನಿರ್ಮಿಸಬೇಕು ಅಂತೇಳಿ ಒಂದು ಸರ್ವೆಯನ್ನು ಮಾಡಬೇಕು. ಎಷ್ಟು ಜನರ ಮನೆಯಲ್ಲಿ ಶೌಚಾಲಯ ಇಲ್ಲ? ಪ್ರತಿ ವಾರ್ಡಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯು ಸಹ ಈ ಕೆಲಸವನ್ನು ಮೊದಲು ಮಾಡಬೇಕು. ಏನು ಮಾಡಬೇಕು? ಎಷ್ಟು ಶೌಚಾಲಯಗಳ ಅವಶ್ಯಕತೆ ಇದೆ, ಎಷ್ಟು ಮನೆಯಲ್ಲಿ ಇಲ್ಲ, ಎಲ್ಲವನ್ನು ಒಂದು ಪಟ್ಟಿಯನ್ನು ರೆಡಿ ಮಾಡಿ. ಈ ಪಟ್ಟಿಯನ್ನು ತಯಾರಿಸಿದ ಮೇಲೆ ಪ್ರತಿ ವರ್ಷ ಎಷ್ಟು ಶೌಚಾಲಯಗಳ ಕೊರತೆ ಇದೆ ಅದರ 10% ಅದನ್ನು ನಿರ್ಮಿಸಬೇಕು. ಈಗ ನಮ್ಮ ಗ್ರಾಮ ಪಂಚಾಯಿತಿ ಸುಮಾರು ನಿಮಗೆ ಗೊತ್ತಿದೆ 7,000ರಿಂದ 12,000 ಜನಸಂಖ್ಯೆ ಇರಬೇಕು ಅಂತ. ನಮ್ಮಲ್ಲಿ ಒಂದು 10,000 ಜನಸಂಖ್ಯೆ ಇರ್ತಕ್ಕಂಥ ಪಂಚಾಯಿತಿ ಇದೆ. ಇಲ್ಲಿ ಮೊದಲು ಮಾಡಬೇಕಾಗಿರೋ ಕೆಲಸ, ನಾವು ಯಾರ್ಯಾರ ಮನೆಯಲ್ಲಿ ಶೌಚಾಲಯ ಇಲ್ಲ ಅಂತೇಳಿ ಪಟ್ಟಿ ಮಾಡಬೇಕು. ಯಾರು ಮಾಡಲ್ಲ, ಬಂದು ನೋಡೋದಿಲ್ಲ. ಇದು ಹೌದಾ, ನಿಮ್ಮ ಮನೇಲಿ ಇದೆಯಾ, ಯಾರ ಮನೇಲಿ ಬರ್ಕೊಳ್ಳೋದಿಲ್ಲ. ಎಷ್ಟೋ ಸತಿ ಹೇಗೆ ಅಯ್ಯೋ ನಮ್ಮ ಮನೆಯನ್ನ ಬರ್ಕೊಂಡೋದ ಕೊಡಲೇ ಅಂತ ಮೊದಲು ಗುರುತಿಸ್ಬೇಕು. ಗುರುತಿಸಿದ ನಂತರ ಇಡೀ ನಮ್ಮ ಪಂಚಾಯಿತಿ ಒಳಗೆ ಒಂದು 5,000 ಜನರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ. ಏನ್ ಮಾಡ್ತಾರೆ? ಕಾನೂನು ಹೇಳುತ್ತೆ 100ಕ್ಕೆ 10%. ಹಾಗಾದ್ರೆ ಹೆಚ್ಚು ಕಡಿಮೆ ಒಂದು ಗ್ರಾಮ ಪಂಚಾಯಿತಿ ಒಂದು ವರ್ಷದಲ್ಲಿ 500 ಶೌಚಾಲಯಗಳನ್ನು ನಿರ್ಮಿಸ್ಕೊಡೋದು. 500 ಜನ ಫಲಾನುಭವಿಗಳನ್ನು ಗುರುತಿಸಿ. ನಾನು ಉದಾಹರಣೆ ಹೇಳ್ತಾ ಇರೋದು. ಈ ಕೆಲಸವನ್ನ ಮೊದಲು ಕಡ್ಡಾಯ ಹೊಣೆಗಳಲ್ಲಿ ಮಾಡಬೇಕಾಗುತ್ತೆ. ಮತ್ತು ಅದಷ್ಟೇ ಅಲ್ಲ, ಅದನ್ನ ನಿರ್ಮಿಸಿ ನಿರ್ವಹಿಸೋದಕ್ಕೆ ಅವ್ರಿಗೆ ತಿಳುವಳಿಕೆಯನ್ನ, ಸೂಚನೆಯನ್ನು. ಎಷ್ಟೋ ಸಮುದಾಯಗಳಲ್ಲಿ ಸಮುದಾಯ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ರೆ, ನಿರ್ಮಿಸಿದ್ರೆ ಅದನ್ನು ನಿರ್ವಹಿಸೋದಿಲ್ಲ. ಅಲ್ಲೆಲ್ಲ ಯಾಕೆ ಹೋಗ್ತೀರ? ಶಾಲೆಗಳಲ್ಲೇ ನಿರ್ವಹಿಸೋದು ಬಹಳ ಮುಖ್ಯವಾಗಿ. ನೀವು ನನಗೆ ಬಹಳ ಖುಷಿ ಆಗುತ್ತೆ ಏನು ಅಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫಸ್ಟ್ ಎಲ್ಲ ಹೆಡ್ ಮಾಸ್ಟರ್ಗಳು ಆಲ್ಮೋಸ್ಟ್ ಆಲ್ ಎಲ್ಲ ಅಂತಂದ್ರೆ ನಾನು ಆ ಥರ ಜನರಲ್ ಆಗಿರೋದಿಲ್ಲ. ಎಷ್ಟೋ ಸತಿ ನಾವು ಶಾಲೆಗಳಿಗೆ ಇನ್ಸ್ಪೆಕ್ಷನ್ಗೆ ಹೋದಾಗ ಏನಾಗಿರುತ್ತೆ ಅಂದ್ರೆ ಲಾಕ್ ಮಾಡಿರ್ತಾರೆ. ಕೇಳಿದ್ವಿ ಯಾಕೆ ಅಂತ. ಸಾರ್ ಮಕ್ಕಳೆಲ್ಲ ಹಾಳು ಮಾಡಿ ಕೊಡ್ತಾರೆ ಸರ್, ಮತ್ತೆ ನೀರು ಹಾಕೋದಿಲ್ಲ, ಏನಿಲ್ಲ. ಮತ್ತೆ ಯಾರು ಸರ್ ಅದೆಲ್ಲ
ಅಲ್ಲ ರೀ, ಅವರದೊಂದು ರೂಮ್ ಮಾತ್ರ ಇದು ಮಾಡ್ಕೊಂಡಿರ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಒಳಗೆ ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೆಡ್ ಮಾಸ್ಟರ್ಗಳು ಫಸ್ಟ್ ಅವ್ರ ಪಾಪ ಬಂದ ತಕ್ಷಣನೇ ಸೈನ್ಗಿಂತ ಮುಂಚೆ ಅವ್ರು ಮಾಡೋ ಕೆಲಸ ಏನಪ್ಪ ಅಂದರೆ ಅವರು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಅದೆಲ್ಲ ನೀರು ಹಾಕೋದು ತಾವೇ ಇದೆಲ್ಲ ಮಾಡಿ ತದನಂತರ ಅವರು ತಮ್ಮ ಡ್ಯೂಟಿ ಬರ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಸ್ವಚ್ಛತೆ, ನಿರ್ವಹಣೆ, ನಿರ್ಮಿಸೋದು ಮುಖ್ಯ ಅಲ್ಲ, ಇಂಥದನ್ನು ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಕೆಲವು ನಿರ್ಮಿಸುವುದು ಕಷ್ಟ, ನಿರ್ವಹಣೆ ಬಹಳ ಸುಲಭ. ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಅನ್ಸುತ್ತೆ. ನಿಮಗೆ ಫಸ್ಟ್ ಕ್ಲಾಸಾಗಿ ಒಂದು ಚೌಟ್ರಿ ಕೊಟ್ಬಿಟ್ರೆ ಏನು ಟೇಬಲ್ಲು, ಫ್ಯಾನು, ಗ್ಲಾಸು ಎಲ್ಲ ಹಾಕಿಸ್ಕೊಂಡು ಆಫೀಸ್ ರೂಮಲ್ಲಿ ನೀವೇ ಟೈಗೆ ಎಲ್ಲ ಹಾಕೊಂಡು ಕೂತ್ಬಿಟ್ಟು ಬಂದವ್ರಿಗೆ ಸರಿಯಾಗಿ ಹಾಕಿ ನೋಡಿ, ನಮ್ಮ ಹತ್ರ ಡೈನಿಂಗ್ ಟೇಬಲ್ ಇದೆ, ನಮ್ಮ ಹತ್ರ ಶೋ ಇದೆ, ಕ್ಯಾಮ್ರಾ ಇದೆ, ಅದಿದೆ ಇದಿದೆ ಎಲ್ಲ ಬರೆದ್ಬಿಟ್ಟು ಅವ್ರಿಗೆ ಬಿಲ್ ಹಾಕಿ ಆಯಿತು ಎಷ್ಟು 1.5 ಲಕ್ಷ ಅಂದ್ಬಿಟ್ಟು ಒಂದು 14 ಗಂಟೆ 18 ಗಂಟೆಗೆ ಮಾಡಿ ಅದನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ಕೊಡ್ತೀವಿ. ಆದರೆ ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಕಷ್ಟ. ಹೇಗಿದೆ ನೋಡಿ, ಇದು ಹಾಗಲ್ಲ. ಇದು ಕಟ್ಟೋದು ಸುಲಭ. ಇವ್ರ ಹತ್ರ ದುಡ್ಡಿದೆ, ತಗೊಂಡೋಗ್ಬಿಟ್ಟು ಒಂದು ಬೇಷನ್ ತಂದಿರ್ತಾರೆ, ಸರ್ಕಾರದಿಂದ ಬಂದಿರುತ್ತೆ, ಫಸ್ಟ್ ಕ್ಲಾಸ್ ಆಗಿ ಗೋಡೆ ಹಾಕಿಸ್ತಾರೆ, ಇಂತಿಷ್ಟು ದುಡ್ಡು ಅಂತ ಬಿಡುಗಡೆ ಮಾಡ್ತಾರೆ, ಸಮುದಾಯದಲ್ಲಿ ಒಂದು ಶೌಚಾಲಯವನ್ನು ನಿರ್ಮಿಸ್ಬಿಡ್ತಾರೆ. ಆದರೆ ಉದ್ದಕ್ಕೂ ಅದಿರೋವರೆಗೆ ನಿರ್ವಹಣೆ ಮಾಡೋದು ಕಷ್ಟ. ಈ ತರ ಅದು ನಿಮ್ಮ ಇಲ್ಲಿ ವಿಚಿತ್ರ ಏನು ಅಂದ್ರೆ ಶಾಲೆಯಲ್ಲಿ ಇದಕ್ಕೆ ತಗೊಳಕ್ ಬರೋದಿಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಕೂತ್ಕೊಂಡು 1 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಕೂತಿರ್ತಾರೆ, ಕ್ಲೀನ್ ಮಾಡ್ತಾರೆ, ಅದು ಸಹ ಕೊಡಂಗಿಲ್ಲ ಅವ್ರಿಗೆ. ಅದಕ್ಕೆ ಅವ್ರಿಗೆ ಬರ್ದಿರ್ತಾರೆ ಅಲ್ಲಿ ಹೇಳ್ಬೇಡಪ್ಪ ಅಂತ. ಅವ್ನು ಕಂಪಲ್ಸರಿ ಮಾಡೋದಿಲ್ಲ ಅದನ್ನ, ಅದು ತಗೊಳಂಗಿಲ್ಲ ಅದನ್ನ. ಅಲ್ಲಿ ಮೂತ್ರ ವಿಸರ್ಜನೆ ಅಲ್ಲಿ ಭಾಳ ಚೆನ್ನಾಗಿ ಆಮೇಲೆ ಕನ್ನಡನ ಹಾಳು ಮಾಡಿರ್ತಾರೆ ಕೆಲವು ಕಡೆ ಎಲ್ಲ, ನಾನು ಹೇಳಿದ್ನಲ್ಲ ನಿಮಗೆ. ಸೊ ಈ ಥರನೂ ಸಹ ಇದೆ. ಅಲ್ಲೂ ಸಹ ನಾವು ಹಣವನ್ನು ವಸೂಲಿ ಮಾಡೋಂಗಿಲ್ಲ. ಅಲ್ಲೂ ವಸೂಲಿ ಮಾಡಬೇಕಾದದ್ದು ಮಲ ವಿಸರ್ಜನೆಗೆ ಮಾತ್ರ ಹಣವನ್ನು ವಸೂಲಿ ಮಾಡಬೇಕು. ಈಗ ಇನ್ನೂ ಒಂದು ಸಣ್ಣ ವಿಚಾರ ನೋಡಿ, ನೀವು ಎಷ್ಟೋ ಸತಿ ಹೇಳ್ತೀರ, ಈಗ ಬಸ್ ಸ್ಟ್ಯಾಂಡ್ ಒಂದು ಉದಾಹರಣೆ ಕೊಡ್ತೇನೆ. ಈಗ ಪುರುಷರು ಯೂರಿನ್ ಪಾಸ್ ಮಾಡಕ್ಕೆ ಹೋಗ್ತಾರೆ, ಅವರಿಗೆ ಕಂಪಲ್ಸರಿ ಇಲ್ಲ. ಅವರು ಪೇ ಆ್ಯಂಡ್ ಯೂಸ್ ಅಂತಿದೆಯಲ್ಲ ಅಂತ ಕಡೆ ಇದೆ. ಬಸ್ ಸ್ಟ್ಯಾಂಡಲ್ಲಿ ನೀವು ಹೋದಾಗ ಕಂಪಲ್ಸರಿ ಇಲ್ಲ. ಮಲ ವಿಸರ್ಜನೆಗೆ ಮಾತ್ರ ನೀವು 5 ರೂಪಾಯಿನೋ 10 ರೂಪಾಯಿನೋ ಕೊಡಬೇಕು. ಮೂತ್ರ ವಿಸರ್ಜನೆಗೆ ಹಂಗಲ್ಲ, ಏನಿಲ್ಲ, ಉಚಿತ ಅಂತ ಬಂದಿತ್ತು. ಆದರೆ ಮಹಿಳೆಯರ ವಿಭಾಗದಲ್ಲಿ ನೋಡಿ ಕಂಪಲ್ಸರಿ 2 ರೂಪಾಯಿ ಕೊಡಬೇಕು. ಯಾಕೆ ಇದೆ? ಇಂಥದನ್ನೇ ನಿಮಗೆ ಒಬ್ಬ ಮನುಷ್ಯ ಚಿಂತನೆ ಮಾಡಬೇಕು. ಚಿಂತನೆ ಮಾಡಬೇಕು. ಅಲ್ಲ ಏನೇ ಆಗ್ಲಿ ನಿಮ್ಮ ನಿಯಮ ಏನ್ ಹೇಳುತ್ತೆ? ಅಲ್ಲಿಲ್ವಲ್ಲ, ಮಹಿಳೆಯರಿಗೆ 2 ರೂಪಾಯಿ ಅಂತ ನಿಯಮದಲ್ಲಿ ಬಂದಿಲ್ಲ. ಆದ್ರೆ ಮಾಡ್ತೀರ. ಎಷ್ಟು ವಿಚಿತ್ರ ಇರುತ್ತೆ ಅಂದ್ರೆ ಕೆಲವೆಲ್ಲ. ಅದಕ್ಕೇನೆ ಇನ್ನೂ ಸುಧಾರಣೆ ಆಗ್ಬೇಕು ಪ್ರಜಾಪ್ರಭುತ್ವ. ನೀವು ಈಗ ಯೋಚನೆ ಮಾಡಿ, ನಿಮ್ಮ ವಿವೇಚನೆ ಬಿಟ್ಟದ್ದು ಯಾಕೆ ಅಂತ ಅಲ್ವಾ? ತಪ್ಪು ಒಂದು. ಇನ್ನೊಂದು, ಅದರ ವ್ಯಾಪ್ತಿಗೆ ಸ್ವರೂಪಕ್ಕೆ ಬಂದಾಗ ಅವರು ನೀರು ಬಳಸ್ತಾರೆ, ನೀರು ಬಳಕೆ ಆಗುತ್ತೆ. ನೋಡಿ ಹೆಂಗೆಲ್ಲ ಇದೆ.
ಆದರೆ ಇದನ್ನೆಲ್ಲ ಹೇಳಕ್ ಹೋದಾಗ ಕೆಲವೊಮ್ಮೆ ಯಾರು ಬೇಜಾರು ಮಾಡ್ಕೊತಾರೆ. ನಾವು ಟ್ರೈನಿಂಗ್ ಸ್ವಲ್ಪ ಈ ಥರ ಎಲ್ಲ ಮಾತಾಡಿದಾಗ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸರ್ ಭಾಳ ಎಂಥ ಸತ್ಯದ ವಿಚಾರಗಳನ್ನೆಲ್ಲ ನೀವು ಹೊರಗೆ ತರ್ತೀರ ಸರ್, ಅದು ಹೆಂಗಾಗುತ್ತೆ ಸರ್, ಮತ್ತು ಆ ಸಭೆಯಲ್ಲಿ ಹಂಗೆ ಧೈರ್ಯವಾಗಿ ಮಾತಾಡ್ತೀರಲ್ಲ ಸರ್ ಅಂತಂತೆಲ್ಲ ಹೇಳ್ಬೇಕು. ನಮ್ಗೇನು ಅಧಿಕಾರಿಗಳಿದ್ರೆ ನಾನೇನು ಅವ್ರ ಮನೆಗೆ ಹೋಗೋಕ್ಕಾಗಿಲ್ಲ. ನೀವು ನಾಳೆ ಬಿಡಿಯೋದ ನೀವು ನಾನು ಅವ್ರ ಹತ್ರ ನಾನು ಟ್ರೈನಿಂಗ್ ತಗೊಂಡೆ ಅಂತ ಹೇಳ್ಬೇಕು ಹೊರತು ನಾನು ಟ್ರೈನಿಂಗ್ ಕೊಟ್ಟಿದ್ದೆ ಅವ್ರಿಗೆ ಅಂತ ಹೇಳೋಕ್ಕಾಗತ್ತಾ? ನಾಳೆ ನೀವು ಬಿಡಿ ಆಗಿ ಫಂಕ್ಷನ್ ಕರೀತೀರಪ್ಪ, ನೀವು ದೊಡ್ಡ ನೀವು ಪ್ರಶಸ್ತಿನೇ ಬಂದ್ಬಿಡುತ್ತೆ ಊರಲ್ಲೆಲ್ಲ ಫಸ್ಟ್ ಕ್ಲಾಸ್ ಏನೆಲ್ಲ ಮಾಡಿ ನಿಮಗೆ ದೊಡ್ಡ ಆಗ ನನ್ನ ಕೂರಿಸ್ಬಿಟ್ಟು ನಾನು ಇವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದು ಪಿ ಡಿ ಒ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಊರ ಹತ್ರ ಟ್ರೈನಿಂಗ್ ತಗೊಂಡೆ ನಾನು ಪಿ ಡಿ ಒ ಅದೇ ಅಂತ ಹೇಳ್ಬೇಕು ಹೊರತು ಮತ್ತೆ ಸೊ ಹಾಗೆ ಅವ್ರಿಗೆ ನಮಗೆ ಅದಕ್ಕೆಲ್ಲ ವಿಚಾರ ಮತ್ತೆ ವಿಶ್ಲೇಷಣೆ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಏನೇ ಆಗಲಿ. ಸೊ ಹೀಗೆ 5 ಹೊಣೆಗಳ ಜೊತೆಗೆ ಮೊದಲನೇ ಹೊಣೆಯಲ್ಲಿ ಕಡ್ಡಾಯದ ಕರ್ತವ್ಯದಲ್ಲಿ ಈ ಶೌಚಾಲಯ ನಿರ್ಮಾಣದ ವಿಚಾರ ಬಹಳ ಮುಖ್ಯವಾಗಿ ಶೌಚಾಲಯವನ್ನು ಪ್ರತಿ ಪಂಚಾಯತಿನಲ್ಲಿ ಅಲ್ಲಿ ಪಟ್ಟಿಯನ್ನು ಮಾಡಿಸಿ ಪ್ರತಿ ವರ್ಷ 10% ಅದನ್ನು ನಿರ್ಮಿಸಿ ನಿರ್ವಹಣೆ ಮಾಡುವಂಥ ಒಂದು ಕ್ರಮವನ್ನು ಕಡ್ಡಾಯವಾಗಿ ಮಾಡಬೇಕು. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಬರುತ್ತೆ, ಕೇಂದ್ರ ಸರ್ಕಾರದಿಂದ ಬರುತ್ತೆ, ತಾಲೂಕು ಪಂಚಾಯತಿಯಿಂದ ಬರುತ್ತೆ. ಸ್ಥಳೀಯ ಸಂಪನ್ಮೂಲವನ್ನು ಸಹ ನಾವು ಸ್ವೀಕಾರ ಮಾಡಬಹುದು. ಹೇಗೆ ಸ್ಥಳೀಯ ಸಂಪನ್ಮೂಲ ಅಂತ ಹೇಗೆ ಅಂತ ಹೇಳ್ತೇನೆ. ಪಂಚಾಯತಿಗೆ ಒಳ್ಳೆ ಲಾಭ ಇದೆ, ಸರಿಯಾಗಿ ಮಾಡಬೇಕು ಅಷ್ಟೇ. ಅವರು ಪಂಚಾಯತಿಗೆ ಭಾಳಷ್ಟು ಲಾಭ ಇದೆ, ಅದನ್ನು ಸರಿಯಾಗಿ ಮಾಡಬೇಕು. ಸೊ ನಂತರ ಎರಡನೇದೇನು, ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮುದಾಯ ಶೌಚಾಲಯಗಳನ್ನು ನಿರ್ಮಿಸಬೇಕು. ಸಮುದಾಯ ಶೌಚಾಲಯಗಳು ಪಬ್ಲಿಕ್ ಸಮುದಾಯ ಪಬ್ಲಿಕ್ ಅಂತಂದ್ರೆ ಎಲ್ಲರೂ ಬಂದ್ಬಿಡ್ತಾರೆ. ಅಲ್ಲಿ ಪಬ್ಲಿಕ್ ಅಂದ ತಕ್ಷಣ ಸಾರ್ವಜನಿಕವಾಗಿ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವುದೇ ಒಂದು ಇದರಿಂದ ಬಂದ್ಬಿಡುತ್ತೆ, ಅಂದ್ರೆ ಒಂದು ಸರ್ವೇ ಸಾಮಾನ್ಯವಾಗಿ ಬಂದ್ಬಿಡುತ್ತೆ. ಇಲ್ಲಿ ಸಮುದಾಯ ಅಂದ್ರೆ ಯಾವುದೋ ಒಂದು ಗುಂಪು ವಾಸವಾಗಿದೆ, ಅಲ್ಲಿ ಬದುಕು ಕಟ್ಕೊಂಡಿದೆ. ಈಗ ಅಲ್ಲಿ ಒಂದು ಜನಾಂಗಕ್ಕೆ 150 ಮನೆ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಸಮುದಾಯ ಭವನ ಮಾಡಿದ್ರೆ ಅದು ಅಲ್ಲಿ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿದ್ರೆ ಅದನ್ನ ನಾವು ಸಮುದಾಯ ಶೌಚಾಲಯ ಅಂತ ಕರೆಯೋದು. ಗುಡ್ಡೆಯವರು ಬಸ್ ಸ್ಟ್ಯಾಂಡ್ ಇರ್ತಕ್ಕಂಥ ಜನ ಅಲ್ಲಿ ಹೋಗೋದಿಲ್ಲ, ಅಲ್ಲಿರೋರೇ ಸಾಮೂಹಿಕವಾಗಿ ಅದನ್ನು ಬಳಸಿದಂಥ ಸಮಯದಲ್ಲಿ ಬಳಕೆಗೆ ಬರ್ತಕ್ಕಂಥ ರೀತಿಯಲ್ಲಿ ನಾವು ನಿರ್ಮಾಣ ಮಾಡಿದ್ದೇ ಆದರೆ ಅದನ್ನು ನಾವು ಸಮುದಾಯ ಶೌಚಾಲಯ ಅಂತ ಕರಿತೀವಿ. ಇಲ್ಲಿ ಸಪ್ರೇಷನ್ ಇರಬೇಕು ಮಹಿಳೆಯರಿಗೆ ಮತ್ತು ಪುರುಷರಿಗೆ. ಮತ್ತು ಇನ್ನೇನು ಅದರ ನಿರ್ವಹಣೆ ಇರಬೇಕು. ಇದೇ ಬಂದಿರೋದು ಸಮುದಾಯ ಶೌಚಾಲಯದಲ್ಲಿ ಮಾಡೋದಿಲ್ಲ. ಯಾಕೆ? ನಮ್ಮ ಮನಸ್ಥಿತಿ ಇಲ್ಲ, ನಮ್ಮ ಮನಸ್ಥಿತಿ ಸರಿಯಾಗಿಲ್ಲ. ನಾನು ಯಾಕೆ ನೀರು ಹಾಕ್ಬೇಕು, ನನ್ನ ಕೆಲಸ ಆಯಿತು ಬಂದಾಯ್ತು, ನನ್ನ ಕೆಲಸ ಆಯಿತು, ನಾನು ಮಾಡೋದು ನಂದು ಡ್ಯೂಟಿ, ನನಗೆ ನಾನು ಫ್ರೀ ಆದರೆ ಸರಿ. ಹಾಂ, ಅವರೇ ಮಾಡ್ಬೇಕಲ್ವ. ಈಗ ನನ್ನ ಮಕ್ಕಳು ಈಗ ಒಂದು ಸೆಕ್ಷನ್ ಅಂತ ಇರುತ್ತೆ ನಮ್ಗೆ, ಆಪರೇಟರ್ ಸೆಕ್ಷನ್, ಈ ಅದರಲ್ಲಿ 4-5 ಸೆಕ್ಷನ್ CHQ ಅದು ಇದು ತರ ಇರ್ತದೆ. ನೋಡಪ್ಪ, 1 ವಾರ ನಮ್ದು ನಾವು ಕ್ಲೀನ್ ಮಾಡ್ತೀವಿ, 1 ವಾರ ನೀವು ಆ ಥರ ಇನ್ಸ್ಪೆಕ್ಷನ್ ಅವರು ಇವರು ಬಂದಾಗ ಫಸ್ಟ್ ಹೋಗೋದು ನಮ್ಮ ಕಾಲೇಜಲ್ಲಿ ಅದೇ ನಾನು ಹೇಳ್ತಲ್ಲ ವಿಜಯ ವಿಚಾರ. ಫಸ್ಟ್ ಹೋಗೋದು ಟಾಯ್ಲೆಟ್, ಲ್ಯಾಟ್ರಿನ್, ಅದು ಇದು ಸರ್ವ್, ಅಲ್ಲಿಂದ ಮೆಸ್, ಅಲ್ಲಿಂದ ಲಿವಿಂಗ್ ಹೋಗ್ತಾರೆ. ಈಗ ನಮ್ಮಲ್ಲಿ ನನ್ನ ಮಕ್ಕಳು ಈಗ ಅಲ್ಲಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸತ್ಯಸಾಯಿನಲ್ಲಿ ಓದ್ತಾ ಇದ್ದಾರೆ. ನನ್ನ ಮಗ ಹೇಳೋದು, ಅಪ್ಪ ನೀನು ಕಲ್ಸಿದ್ದು ಒಂದೊಂದು ಯೂಸ್ ಆಗುತ್ತೆ. ನಮ್ಮ ಮನೆಯಲ್ಲಿ ಟಾಯ್ಲೆಟ್ ನಾನೇ ತೊಳೆಯೋದು, ಮತ್ತು ತೊಳೆಯುವಾಗ ನನ್ನ ಮಕ್ಕಳು ನಿಲ್ಸ್ಕೊಂಡಿರ್ತೀನಿ. ಮೊದಲು ನನ್ನ ಮಗ ಮೂಗು ಮುಚ್ಚೋದಿಲ್ಲ ಹಿಂಗೆ, ಆಮೇಲೆ ಗೊತ್ತಾಯ್ತು ಅವ್ನಿಗೆ, ಇದು ಈ ಕೆಲಸ ಹಿಂಗೆ ಅಂತ. ಈಗ ಹೇಳ್ತಾನೆ, ಅಪ್ಪ ನಾನು ಫಸ್ಟಲ್ಲಿ ಟಾಯ್ಲೆಟ್ ತೊಳೆಯೋದಲ್ಲಿ ಅಂತ. ಕೆಲವರು ನೀರು ಹಾಕೋಕ್ಕೆ ಬರೋದಿಲ್ಲ, ಕೆಲವರು ಹೊರಗಡೆ ಮೂಗು ಇಟ್ಕೊಂಡಿರ್ತಾರೆ, ಆಮೇಲೆ ಅಸಹ್ಯ ಪಟ್ಕೋತಾರೆ ಅಂತ ಅಲ್ಲಿ ಹೇಳ್ತಾನೆ. ನಾನು ಈಗ ಅಲ್ಲಿ 1 ವಾರ ಅಪ್ಪ, ನಮ್ಮ 1 ವಾರದಲ್ಲಿ ನನ್ನ ಡ್ಯೂಟಿ ಬಂದಾಗ ನಾನು ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿರ್ತೀನಿ. ನನ್ನ ಟೀಚರ್ಸು ಫೈನ್ ಅಂತ ಹೇಳ್ತಾರೆ. ಯಾಕೆ? ನಾನು ಮನೆಯಲ್ಲಿ ಕಲಿಸಿದ್ದಕ್ಕೆ. ಅವನ ಅಸಹ್ಯ ಪಟ್ಕೊಳ್ಳೋದಿಲ್ಲ.
ಇದನ್ನೇ ಗಾಂಧೀಜಿಯವರು ಹೇಳಿದ್ದು, ನಮ್ಮ ಕೆಲಸವನ್ನು ನಾವೇ ಮಾಡುವ. ಯಾಕೆ ಮೇಂಟೈನ್ ಮಾಡೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು? ಮತ್ತೆ ಅದನ್ನು ಮಾಡ್ತಕ್ಕಂಥ ಜನವನ್ನ ಬಹಳ ಒಂದು ತುಚ್ಛವಾಗಿ ಕಾಣ್ತಕ್ಕಂಥದ್ದು, ಆ ವರ್ಗವನ್ನು ಅಲ್ಲಿಗೆ ಸೀಮಿತಗೊಳಿಸೋದು ಆಗಬಾರ್ದು. ಸೊ ಈ ಕಾರಣದಿಂದ ಮಹಿಳೆ ಮತ್ತು ಪುರುಷರ ಸಮುದಾಯ ಶೌಚಾಲಯಗಳನ್ನು ನಿರ್ಮಿಸಿ ಅದನ್ನ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕಡ್ಡಾಯವಾದ ಕೆಲಸವನ್ನ ಗ್ರಾಮ ಪಂಚಾಯಿತಿ ಮಾಡುತ್ತೆ. ಅತ್ಯಂತ ಪ್ರಮುಖವಾದಂಥ ಕರ್ತವ್ಯ. ಸೆಂಟ್ರಲ್ ಗೌರ್ಮೆಂಟಿಂದ ಇದಕ್ಕೆ ಆರ್ಡರ್ ಬಂದ್ಬಿಡುತ್ತೆ, ಆದೇಶ ಬಂದ್ಬಿಡುತ್ತೆ. ಆದೇಶವನ್ನು ಓದ್ತಾ ಇದ್ದಾಗೆ ವಿಡಿಯೋ ಶುರು ಮಾಡ್ಕೊಂಡ್ಬಿಡ್ತಾನೆ, ಪ್ರಾರಂಭ ಮಾಡ್ಕೊಂಡ್ಬಿಡ್ತಾನೆ. ಸರ್ ಮೀಟಿಂಗ್ ಕರೆದ್ಬಿಟ್ಟು ಒಂದು ಮತ್ತೆ ಹೇಳ್ತೀನಿ, ಸಭೆಯನ್ನು ಯಾವಾಗ ಕರೀತಾರೆ, ಏನೇನು ಸಭೆಗಳು ಕರೀತಾರೆ, ಆ ಸಭೆಯಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅದನ್ನೆಲ್ಲ ನೋಡುವಾಗ ಬಹಳ ಮುಖ್ಯವಾಗಿ ಈಗ ಈ ಪೇಪರ್ ನಿಮಗೆ 100 ಮಾರ್ಕ್ಸು. ಇಲ್ಲಿ ಎಷ್ಟೋ ಜನ ಸುಮ್ಮನೆ ಪಿಡಿಯೋ ಅಂದರೆ ಎಲ್ಲ ಬೇರೆ ಬೇರೆ ಎಲ್ಲ ಓದ್ಕೊಂಡಿರ್ತಾರೆ. ನಾನು ನಿನ್ನೆ ಕಳೆದ ತರಗತಿ ಒಂದು 3-4 ತಿಂಗಳಿಂದ ಮಾಡಿದ್ನಲ್ಲ, ನಿಮಗೆ ಏನೇನೋ ಮಾಡಿದೆ ನೋಡಿ. ಅದೆಷ್ಟು ಮಾಡಿದ್ರೂ ಸಾಲಲ್ಲ. ಅದಕ್ಕೆ ತುಂಬ ದೊಡ್ಡ ಸಾಗರದಂಗೆ ಅದು ಜನರಲ್ ನಾಲೆಜ್ ಅಂತ GK. ಇದು ಹಂಗಲ್ಲ, ಇದು ಸೀಮಿತ. ಇದರಲ್ಲೇ ನೀವು 100ಕ್ಕೆ 100 ತೆಗೆದುಬಿಟ್ರೆ ಅದರಲ್ಲಿ ಏನಿದ್ರು 50% ಮೇಲೆ ಹೋಗಲ್ಲ. ಅಲ್ಲಿ ಬಹಳ ಕಷ್ಟ. ಮೆಂಟಲ್ ಎಬಿಲಿಟಿ ಕೇಳ್ಬಿಟ್ಟು ಅಂತ ಬಿದ್ದೋಗ್ಬಿಡ್ತಾರೆ. ಮೆಂಟಲ್ ಎಬಿಲಿಟಿ ಸ್ವಲ್ಪ ಕಷ್ಟ. ಅದು ಎಲ್ಲ ಸಿಲಿ ಪ್ರಾಬ್ಲಮ್ಸ್ಗಳಿರ್ತವೆ, ಅದನ್ನು ಮಾಡಬೇಕು. ಅದೇ ರೀತಿ ಸೊ ಇಲ್ಲಿ ಸ್ತ್ರೀ ಮತ್ತು ಮಹಿಳೆ ಮತ್ತು ಪುರುಷರ ಸಂಬಂಧಪಟ್ಟಂಗೆ ಸಮುದಾಯ ಶೌಚಾಲಯಗಳನ್ನು ನಿರ್ಮಿಸಿ ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಮತ್ತು ಇನ್ನೇನು ಬಹಳ ವಿಶೇಷವಾಗಿ ನೀರನ್ನು ಪೂರೈಕೆ ಮಾಡಿ. ನಾನು ಹೇಳಿದೆ, ಒಬ್ಬ ವ್ಯಕ್ತಿಗೆ ಎಷ್ಟು 40 ಲೀಟರ್ ಲೆಕ್ಕದಲ್ಲಿ ಪ್ರತಿದಿನ ಅವನ ಬಳಕೆಗೆ 40 ಲೀಟರ್ ನೀರು ಬೇಕು. ಎಲ್ಲ ತಿಂತೆ ಅದನ್ನು ವರದಿ ಕೊಟ್ಟಿದೆ. ಆ ಪ್ರಕಾರ ಅಲ್ಲಿನ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಸಾರ್ವಜನಿಕರಿಗೆ, ನಾಗರಿಕರಿಗೆ ನೀರು ಪೂರೈಕೆಯನ್ನು ಮಾಡಬೇಕು. ಒಂದು ವೇಳೆ ನೀರು ಪೂರೈಕೆ ಮಾಡದೇ ಇದ್ರೆ ಟೆಂಡರ್ನವ್ರ ಜೊತೆ ಮಾತುಕತೆ ಆಡ್ಕೊಂಡು ಪೂರೈಸಬೇಕು. ನೋಡಿ ಎಂತ ಒಂದು ಜವಾಬ್ದಾರಿ ಇದೆ. ಇವೆಲ್ಲ ಮೂಲಭೂತ ಸೌಕರ್ಯಗಳಲ್ಲಿ ಅತ್ಯಂತ ಮುಖ್ಯವಾದವು. ಕೇಳಿ ನೋಡಿ, ನೀವು ಪಂಚಾಯತಿಯವರು ಯಾರು ಅಧ್ಯಕ್ಷರನ್ನೋ ಅಥವಾ ಉಪಾಧ್ಯಕ್ಷ ಸದಸ್ಯರನ್ನೋ ನೀವು ಕಡ್ಡಾಯವಾಗಿ ಮಾಡೋಂಥ ಏನೇನು ಡ್ಯೂಟೀಸ್ ಇದೆಯಲ್ಲ ಅಂತಂದು ಕೇಳಿ. ಯಾವ ಡ್ಯೂಟೀಸ್ ಅಪ್ಪ, ಸಭೆನೇ ಕರೆದಿಲ್ಲ. ಮತ್ತಿನ್ನು ಸಭೆ ಎಷ್ಟು ತಿಂಗಳು ಕರಿಬೇಕು ಅಂತಿದೆ. ಸಭೆಗೆ ಹೋಗ್ತಾರ ಬಿಡ್ತಾರ, ಅದು ಬೇರೆ ವಿಚಾರ. ಸಭೆಗೆ ಎಷ್ಟು ಮತ್ತು ಅವ್ರಿಗೇನಲ್ಲ, ತಿಂಗಳಿಗೆ ಸಂಬಳ ಬೇರೆ ಉಂಟು ಅವ್ರಿಗೆ. ಕೇಳಿತ್ತ ಅದನ್ನು ಒಂದ್ಸಾರಿ. ಅಧ್ಯಕ್ಷರ ಸಂಬಳ ಎಷ್ಟು, ವೇತನ, ಮಾಸಿಕ ವೇತನ ಅಂತ 3,000 ಅವರಿಗೆ, ಅಧ್ಯಕ್ಷರಿಗೆ ಅಷ್ಟೇ. ಇವರಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ 2,000, ಮತ್ತು ನಮ್ಮ ಸದಸ್ಯರಿಗೆ 2,000. ಈ ಥರ ಇದೆ. ಅದನ್ನು ಆಮೇಲೆ ಹೇಳ್ತೇನೆ, ಮಾಸಿಕ ವೇತನ ಎಷ್ಟು ಬರ್ತದೆ ಒಬ್ಬೊಬ್ಬರಿಗೆ. ಇಲ್ಲಿ ನೀರು ಪೂರೈಕೆ, ಇದನ್ನು ನಾವು ಪೂರೈಸಬೇಕು. ನೀರು ಪೂರೈಕೆ ನೀವು ನೋಡಿರ್ಬೋದು, ಬೇಸಿಗೆ ಕಾಲದಲ್ಲಿ ಇಡೀ ನಮ್ಮ ಕೆರೆಗಳೆಲ್ಲ ಬತ್ತೋಗುತ್ತೆ. ಅಂಥ ಸಮಯದಲ್ಲಿ ನೀವು ನೋಡಿರ್ಬೋದು, ಊರಿಂದ ಹೊರಗಡೆ ಒಂದೊಂದು ತೊಟ್ಟಿಯನ್ನು ಕಟ್ಟಿಸಿ ಅಲ್ಲಿಗೆ ಪಕ್ಕದ ಜಮೀನಿನಿಂದ ಅಥವಾ ಯಾರಲ್ಲಿ ಬೋರ್ ಇದೆ ಅದರಿಂದ ನೀರು ತುಂಬಿಸಿ ದನಕರುಗಳಿಗೆ ನೀರು ಕುಡಿಯುವ ವ್ಯವಸ್ಥೆ ಮಾಡಬೇಕು. ನೀರು ಪೂರೈಕೆ ಮಾಡಬೇಕು. ಇದು ನಿರ್ವಹಣೆ ಮಾಡಬೇಕು. ಬರೆದಿರ್ತಾರೆ. ಇಲ್ಲ ನೀವು ಬೋಯ್ಕೆರೆ ಹತ್ರ ಹೋಗ್ಬೇಕಾದ್ರೆ ಇಲ್ಲೂ ಒಂದು ಮಾಡಿದ್ದಾರೆ ಪಂಚಾಯತ್ ಅವರಲ್ಲಿ, ನೈಸರ್ಗಿಕ ನೀರು. ನೋಡಿಲ್ಲ ನೀವು, ಗಮನಿಸ್ಬೇಕು ನೀವು. ಅಲ್ಲಿ ಒಂದು ಕಟ್ಟಿ ಎಲ್ಲ ಕಟ್ಟಿ ಅಲ್ಲಿ ಬಂದು ಯಾವುದೋ ಗಟ್ಟಿನ ಬರೋ ನೀರಿಗೆ ಪೈಪ್ ಅಲ್ಲಿ ಕೊಟ್ಬಿಟ್ಟು ತನ್ನಲ್ಲಿ ಬಿಡ್ತಾ ಇರ್ತಾರೆ, ಅದು ತುಂಬತಾ ಇರ್ತಾರೆ. ನೈಸರ್ಗಿಕ ನೀರು, ನಿಸರ್ಗದತ್ತವಾದ ನೀರು, ಅದನ್ನು ನಾವು ಕುಡಿಬೋದು. ನಾವೀಗೆಲ್ಲ ಬಿಸ್ಲೇರಿ ಬಂದ್ಬಿಟ್ಟಿದ್ದೀವಿ. ಬಿಸ್ಲೇರಿ ಹೋಯ್ತು, ಈಗ ಯಾವುದೇ ಎಂತೆಲ್ಲ ಬಂದ್ಬಿಟ್ಟಿದ್ದೀವಿ. ನಾವು ಅಭ್ಯಾಸ ಮಾಡ್ಬಿಟ್ವಲ್ಲ. ನಾನು ಸಣ್ಣವನಾಗಿದ್ದಾಗ ನಾನು ಓದಂಥ ಉಮ್ಮತ್ತೂರು ಗ್ರಾಮದಲ್ಲಿ ಒಂದು ಗೌಡರ ಕಟ್ಟೆ ಅಂತಿತ್ತು. ಅಲ್ಲಿ ಫಾರೆಸ್ಟ್ನವ್ರು ನರ್ಸರಿ ಮಾಡಿದ್ರು. ನಾನು ಮಾತಾಡ್ತಾ ಇರೋದು 73-74 ಇಸ್ವಿ. ಆಗ ನಾನು ಅಲ್ಲಿಗೆ ಮಣ್ಣು ತುಂಬಕ್ಕೆ ಹೋಗ್ತಿದ್ದೆ. ನಾನು ನನ್ನ ಸ್ನೇಹಿತ ಇಬ್ಬರು ಪ್ಯಾಕೆಟ್ ಪ್ಲಾಸ್ಟಿಕ್ ಕವರ್ ಕೊಡೋರು. ಅದನ್ನು ಹಿಂಗೆಲ್ಲ ಮಾಡಿ ಅದನ್ನು ಬಿಡಿಸಿ ಅಲ್ಲಿಗೆ ಗೊಬ್ಬರ
ಕೆಂಪು ಮಣ್ಣು ಮರಳು ಮೂರನ್ನು ಮಿಶ್ರಣ ಮಾಡಿ ಅದನ್ನು ತುಂಬೋ. ಅದು ತುಂಬೋದು ನಮಗೆ 30 ರೂಪಾಯಿ 1000 ತುಂಬಿದ್ರೆ. ಆಗ ಏನು ಬಿಸಿಲು ಸಿಕ್ಕಾಪಟ್ಟೆ, ಮರದ ಕೆಳಗಡೆ ಕೂತ್ಕೊಂಡು ತುಂಬೋದು. ಏನು ಬಿಸಿಲು ನೀರು ಬೇಕಲ್ಲ, ನೀರು ಆಗಲಿತ್ತು ನಮಗೆ. ಆ ಕೆರೆ ಆ ಕಟ್ಟೆನಲ್ಲಿ ಏನು ಮಾಡೋದು ಅಂದರೆ ಈ ಮಂಡಿ ಒಳಗಡೆ ಹೋಗೋದು. ಸ್ವಲ್ಪ ಬೆಳಿ ಕೆರೆ ಒಳಗಡೆ ಹೋಗೋದು, ನೀರು ಮಂಡಿ ಹೋಗೋದು. ಅಲ್ಲಿ ಅದನ್ನ ಆ ಕಡೆ ಈ ಕಡೆ ಮಾಡಿ ಮೇಲ್ಗಡೆ ಇರ್ತಕ್ಕಂಥ ಅಕ್ಕೆ ಆ ಕಡೆ ಈ ಕಡೆ ಮಾಡಿಬಿಟ್ಟು ಒಳಭಾಗದಲ್ಲಿ ಬಂದ ಕೋಲ್ಡ್ ಆಗಿ ನೀರು ಬರೋದು. ಅದನ್ನು ತಗೊಂಡು ಕುಡಿಯೋದು, ಕೆಂಪಗಿರೋದು ಅದು. ನಾವು ಬದುಕಿದೀವಲ್ಲ. ಈಗಲೂ ಎಷ್ಟೋ ಜನಕ್ಕೆ ಸುಮ್ಮನೆ ಟ್ಯಾಪ್ ನೀರು ಕೊಡ್ಬಿಟ್ರೆ ಮುಗಿದಾಯ್ತು ಅಷ್ಟಕ್ಕೇನೆ. ಅದೇ ಹೋಗ್ತಿದೆ ಅಂದರೆ ನಾವು ಎಲ್ಲಿ ಬಂದಿದ್ದೀವಿ ನೋಡಿ. ಅದೇ ಈಗ ಅದನ್ನು ಕುಡಿದ್ರೆ ಹದಿನೈದು 16 ವರ್ಷದಲ್ಲಿ ಅಷ್ಟೊಂದು ಬದಲಾವಣೆ ಆಗಿದೆ ಅಂದರೆ ಇದರಲ್ಲಿ ಎರಡೂ ಇದೆ. ನೀರಿನ ಗುಣಮಟ್ಟ ಕಡಿಮೆನೂ ಆಗಿದೆ, ಮತ್ತೆ ಅಂಥ ನೀರನ್ನು ಕುಡಿದು ಜೀರ್ಣಿಸುವಂಥ ಸಾಮರ್ಥ್ಯ ನಮ್ಮಲ್ಲೂ ಕಡಿಮೆ ಆಗಿದೆ. ನಮ್ಮಲ್ಲಿ ಇದು ರೆಸಿಸ್ಟೆನ್ಸ್ ಪವರ್ ಸಹ ಕಡಿಮೆ ಆಗಿರ್ಬೋದು, ಅದು ಒಂದು ಕಾರಣ. ಎರಡೂ ಇದೆ. ಸೊ ಇದು ನಮ್ಮ ವ್ಯವಸ್ಥೆ ಇರಲಿ. ಇದು ನೀರು ಪೂರೈಕೆ ನಾವು ಪಂಚಾಯಿತಿಯಿಂದ ಸಾಕಾಗುವಷ್ಟು ನೀರನ್ನು ಕುಡಿಯೋ ನೀರು. ಮತ್ತೆ ಇನ್ನೇನು ಬಹಳ ಮುಖ್ಯವಾಗಿ ಇದು ತೆರಿಗೆ ದರ. ಯಾವುದೇ ಪಂಚಾಯಿತಿ ತನ್ನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲದಕ್ಕೂ ತೆರಿಗೆಯನ್ನು ವಿಧಿಸ್ಬೋದು, ತೆರಿಗೆಯನ್ನು ಹಾಕಬಹುದು. ಏನೇನು ತೆರಿಗೆ ಬರುತ್ತೆ? ಉದಾಹರಣೆಗೆ ಮನೆ ಕಂದಾಯ ನೋಡಿರ್ಬೋದು. ಅದರಲ್ಲೂ ಎಸ್ಪೆಷಲಿ ನಮ್ಮ ಕೊಡಗಿನಂಥ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂದಾಯ ಅಂತಕ್ಕಂಥದ್ದಕ್ಕೆ ವಸೂಲಾತಿಗೆ ಕಷ್ಟಪಡಂಗೇ ಇಲ್ಲ. ಒಂದು ಅನೌನ್ಸ್ ಮಾಡಿಬಿಟ್ಟಾರೆ, ಮಾರ್ಚ್ 30ಕ್ಕೆ ನೋಡಿ ನೀವು ಮನೆ ಕಂದಾಯವನ್ನು ಇಂಥ ಕಡೆ ಎಲ್ಲ ಕಟ್ತಾ ಇದ್ದಾರೆ, ಬಂದು ಕಟ್ಬಿಡಿ ಅಂದರೆ ಜನ ಎಲ್ಲ ಹೋಗಿ ಕಟ್ತಾರೆ. ನೀವು ಬಾಯಿಸಿದಾಗ ಹೋಗಿ 10 ವರ್ಷ 20 ವರ್ಷ ಮನೆ ಲೈಸೆನ್ಸ್ ಹೋಗಿರೋದು ಬಿಟ್ಟರೆ ಅವರು ಇನ್ನು ಹೋಗೋದೇ ಇಲ್ಲ, ಬೇಕಿಲ್ಲ ಅವ್ರಿಗೆ. ಮನೆ ಲೈಸೆನ್ಸ್ ತಗೊಳಕ್ಕೆ ಹೋಗಿರ್ತಾರೆ, ಆಗ ಅವನು ಪುಣ್ಯಾತ್ಮ ವಸೂಲಿ ಮಾಡ್ಕೊಂಡಿರ್ತಾನೆ ನೋಡಪ್ಪ ಅಂತೇಳಿ. ಅಲ್ಲಿಂದ ಒಂದು 25 ವರ್ಷ ಆಗಿದ್ರು ಸಹ ಯಾವುದೇ ಒಬ್ಬ ವ್ಯಕ್ತಿ ಹೋಗಿ ಮನೆ ಕಂದಾಯವನ್ನು ಕಟ್ಟಿರೋದಿಲ್ಲ, ತೆರಿಗೆ ವಿಚಾರ. ಹಾಗಾದ್ರೆ ಇನ್ನೇನು ತೆರಿಗೆ ಹಾಕ್ಬೋದು ಪಂಚಾಯಿತಿಯವರು? ಬಹಳ ವಿಶೇಷವಾಗಿ ಇವರಿಗೆ ತಮ್ಮದೇ ಆದಂಥ ಸಂಪನ್ಮೂಲ ಇರುತ್ತೆ. ಏನು ಸಂಪನ್ಮೂಲ? ಪಂಚಾಯಿತಿಯ ಆಸ್ತಿಗಳಿರ್ತವೆ. ಪಂಚಾಯಿತಿ ಆಸ್ತಿಗಳು ಯಾವ್ಯಾವುದು? ಕಟ್ಟಡಗಳಿದೆ, ಪಂಚಾಯಿತಿಗೆ ಸಂಬಂಧಪಟ್ಟಂಥ ಕಟ್ಟಡಗಳು. ಆ ಕಟ್ಟಡಗಳನ್ನು ವಾಣಿಜ್ಯ ಸಂಕೀರ್ಣಗಳನ್ನಾಗಿ ಬದಲಾಯಿಸ್ತಾರೆ. ಆಮೇಲೆ ನೋಡಿರ್ಬೋದು, ನೋಡಿ ಇಲ್ಲಿ ಪಟ್ಟಣ ಪಂಚಾಯಿತಿ ಮಾಡಿದ್ದಾರೆ, 25 ಮಳಿಗೆ ಮಾಡಿದ್ದಾರೆ. ಒಂದು ಮಳಿಗೆಗೆ ತಿಂಗಳಿಗೆ 15,000 ರೂಪಾಯಿ ಬಾಡಿಗೆ, 10 ಲಕ್ಷ ಅಡ್ವಾನ್ಸ್. ಇದು ಈ ಬಾಡಿಗೆ ಸರಿಯಾಗಿ ನಿರ್ವಹಣೆ ಆಗಲ್ಲ, ಬಹಳ ಕಷ್ಟ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲೇ ಕೋರ್ಟ್ ನೋಡಿರ್ಬೋದು ನೀವು, ಕೋರ್ಟ್ ನೋಡಿದಿರಲ್ಲ, ಆ ಕೋರ್ಟ್ ಪಕ್ಕ ಒಂದು ಸಮುದಾಯ ಶೌಚಾಲಯ ಮಾಡಿದ್ದಾರೆ. ಸರಿಯಾಗಿ ಗಮನಿಸಿಲ್ಲ ನೀವು. ಅದಕ್ಕೆ ನಾನು ಹೇಳೋದು, ನೀವು ನೋಡೋದನ್ನು ಸರಿಯಾಗಿ ನೋಡ್ಬೇಕು, ನಾವು ನೋಡೋದನ್ನು ಸರಿಯಾಗಿ ನೋಡ್ಬೇಕು. ಇದನ್ನ ಅಬ್ಸರ್ವೇಷನ್ ಸ್ಕಿಲ್ ಅಂತ ಕರೀತಾರೆ, ವೀಕ್ಷಣೆ. ಎಷ್ಟೋ ಜನ ಬರ್ತಾರೆ, ಏನಪ್ಪ ವೀಕ್ಷಣೆ ಅಂದ್ರೆ ಹಿಂಗೆ ನೋಡ್ಕೊಂಡು ಹೋಗ್ಬಿಡೋದಲ್ಲ, ಪಾಯಿಂಟ್ ಟು ಪಾಯಿಂಟ್. ಅಲ್ಲಿ ಸಮುದಾಯ ಶೌಚಾಲಯ ಎಲ್ಲಿ? ಅಲ್ಲಿ ಅದ್ರ ಪಕ್ಕದಲ್ಲಿ 3 ಅಂಗಡಿ ಮಾಡಿದ್ದಾರೆ, ಅದು ಮೇನ್ ರೋಡ್ಗಿದೆ. ಒಂದು ಫಿಶ್ ಕೊಟ್ಟಿದ್ದಾರೆ, ಫಿಶ್ ಅಂಗಡಿ ಮಾಡೋದು ಕೊಟ್ಟಿದ್ದಾರೆ. ಅವರು ಹೆಚ್ಚಿಗೆ ದುಡ್ಡು ಕೊಡ್ತಾರೆ. ಇನ್ನೆಡೆ ಅಂಗಡಿದ್ದಾರೆ ಖಾಲಿ ಇದೆ. ಸ್ಥಳ ಅದು ಸರಿಯಾಗಿಲ್ಲ, ಸ್ಥಳ ಬಿಸ್ನೆಸ್ ಆಗುತ್ತಾ ಇಲ್ವೋ, ಟೆಂಡರ್ ಬರೋದಿಲ್ಲ. ಹೀಗೆ ಪಂಚಾಯಿತಿ ವ್ಯಾಪ್ತಿಯೊಳಗೆ ತಮ್ಮದೇ ಆದಂತಹ ಆಸ್ತಿಗಳಿದ್ದಾವೆ. ಈ ಆಸ್ತಿಗಳನ್ನ ವಾಣಿಜ್ಯ ಸಂಕೀರ್ಣಗಳನ್ನಾಗಿ ಮಾಡ್ತಾರೆ. ಒಂದು ಪಂಚಾಯಿತಿ ಆಸ್ತಿ ಇದೆ, ಅಲ್ಲೇನು ಮಾಡ್ತಾರೆ, ಒಂದು 4 ಕಟ್ಟಡಗಳನ್ನು ಕಟ್ಬಿಟ್ಟು ಅಲ್ಲಿಗೆ ಮಾಂಸದ ಅಂಗಡಿಗಳನ್ನು ತೆರೆಯೋದಕ್ಕೆ ಅವಕಾಶ ಕೊಡ್ತಾರೆ ಊರಿಂದ ಹೊರಗಡೆ. ಅದಕ್ಕೆ ಟೆಂಡರ್ ಹಾಕ್ತಾರೆ, ಇಷ್ಟು ಲಕ್ಷ ಅಂತ.
ಊರಿನಲ್ಲಿ ಕೆರೆ ಇದೆ, ಊರಲ್ಲಿ ಕೆರೆ ಇದೆ, ದೊಡ್ಡ ಕೆರೆ. ಅಲ್ಲಿಗೆ ಏನು ಮಾಡಬೇಕು? ಕೆರೆಯಿಂದ ಏನಾದ್ರು ನಾವು ಆದಾಯವನ್ನು ಪಡ್ಕೋಬೇಕು. ಏನು ಮಾಡೋದು? ಅದಕ್ಕೆ ಏನು ಮಾಡ್ತಾರೆ? ಎಸ್, ಮೀನುಗಾರಿಕೆಯನ್ನು ತರ್ತಾರೆ, ಟೆಂಡರ್ ಕೊಡ್ತಾರೆ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ತುಂಬ. ದೊಡ್ಡ ದೊಡ್ಡ ಕಡೆ ಎಲ್ಲ ಈ ಟೆಂಡರ್ಗೋಸ್ಕರನೇ ದೊಡ್ಡ ದೊಡ್ಡ ಇದೇ ಆಗ್ಬಿಡುತ್ತೆ. ಹೆಂಗಿದೆ? ನನಗೆ ಬೇಕು ಟೆಂಡರ್, ನನಗೆ ಬೇಕು. ಅದು ಒಂದು ಪಿಕ್ಚರ್ ತಂದಿದ್ರು, ಎಲ್ಲ ಮೀನೆಲ್ಲ ಬಂದಾಗ ಅದಕ್ಕೆ ಅದೇನೋ ವಿಷ ಹಾಕ್ಬಿಡೋದು, ಮೀನೆಲ್ಲ ಸುತ್ತ ಹೋಯ್ತು, ಜೀವನ ಹಾಳಾಯ್ತು. ಮತ್ತಿದೇನು? ಪಾರ್ಕಿಂಗ್ ವ್ಯವಸ್ಥೆ. ನಾನೆಲ್ಲ ಉದಾಹರಣೆ ಕೊಟ್ಟೆ ನಿಮಗೆ. ಪಾರ್ಕಿಂಗ್ ವ್ಯವಸ್ಥೆ ಧರ್ಮಸ್ಥಳದಂತಹ ಕ್ಷೇತ್ರಗಳಲ್ಲಿ, ಧರ್ಮಸ್ಥಳ ಒಂದು ಹಳ್ಳಿ, ಅಲ್ಲಿ ಡೈಲಿ ಲಕ್ಷಾಂತರ ಜನ ಇರ್ತಾರೆ, ಆದ್ರೆ ಅದೊಂದು ಹಳ್ಳಿ, ಪಂಚಾಯತಿ, ಗ್ರಾಮ ಪಂಚಾಯತಿ, ಎಷ್ಟು ಆದಾಯ ಬರ್ಬೋದು ಯೋಚನೆ ಮಾಡಿ. ಜಸ್ಟ್ ಪಾರ್ಕಿಂಗ್ ಏನು ಬೇಡ, ಜಸ್ಟ್ ನಾವು ಅಂತೀವಿ ಇದೇನು ಹಿಂಗೆಲ್ಲ ಮಾತಾಡ್ತಾರೆ. ಹೌದು, ಮಾತಾಡಬೇಕು. ಹೊರನಾಡು ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋದು, ಬರೀ ಒಂದು ಸಿಂಪಲ್ ವೆಹಿಕಲ್ ಪಾರ್ಕಿಂಗ್ ಟ್ಯಾಕ್ಸ್ ಏನು ಬೇಡ. ಎಷ್ಟು ಅಂದಾಜು ಎಷ್ಟು ವೆಹಿಕಲ್ಸ್ ಬರ್ಬೋದು? ಸುಮ್ಮನೆ ಬಹಳಷ್ಟು ಸಂಪನ್ಮೂಲ. ನಿಮ್ಗೆ ಒಂಥರ ಆಗ್ತಿದೆ ಇದೆಲ್ಲ ಕೇಳಿದಾಗ, ಹಿಂಗೆಲ್ಲ ಉಂಟ ಇದು ಮತ್ತಲ್ಲ ಸಂಪನ್ಮೂಲ. ಆಯ್ತು, ಕೆಲವು ಪಂಚಾಯತಿಗಳಿಗೆ ಹೋಗಿ ರಾಜರು ಮಹಾರಾಜರು ನಮ್ಮ ಅವ್ರ ಕಾಲದಲ್ಲಿ ತೋಪುಗಳನ್ನು ಮಾಡಿದ್ದಾರೆ. ತೋಪುಗಳು ಅಂದ್ರೆ ಗೊತ್ತಲ್ಲ? ತೋಟ ಅಲ್ಲ, ತೋಪೆ ಬೇರೆ, ತೋಟ ಬೇರೆ. ತೋಟ ನಿಮ್ಮ ವ್ಯವಸ್ಥೆ ಇರುತ್ತೆ, ಅದನ್ನ ತೋಪು ಅಂದ್ರೆ ಏನು ಅಂದ್ರೆ ಒಂದು ನಿರ್ದಿಷ್ಟವಾದಂತಹ ಜಾಗ ಇರುತ್ತೆ, ಆ ಜಾಗದಲ್ಲಿ ಒಂದೇ ರೀತಿಯಾದಂತ ಮರಗಳನ್ನು ಬೆಳೆಸ್ಬಿಟ್ಟಿರ್ತಾರೆ. ಎಸ್, ವೆರಿ ಗುಡ್. ಇದೆ ಹುಣಸೆ ತೋಪು, ಮಾವಿನ ತೋಪು, ಹೊಂಗೆ ತೋಪು. ಹೊಂಗೆ ಅಂದ್ರೆ ಗೊತ್ತಲ್ಲ, ಹೊಂಗೆ ಮರ. ಹೊಂಗೆ ಮರ ಇದೆಯಲ್ಲ, ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ, ಹೊಂಗೆ ನೆರಳು ಚೆನ್ನ ಅಂತ ಒಳ್ಳೆ ನೆರಳು ಕೊಡ್ತಾ. ಆದರೆ ವಿಚಿತ್ರ ಅಂದ್ರೆ ಅದು ಚೆನ್ನಾಗಿ ಬಲ್ತ ಮೇಲೆ ಮರ ತಂದೆ ಆದಂತ ಹೊಂಗೆಕಾಯಿ ಬಿಡುತ್ತೆ. ಹೊಂಗೆಕಾಯಿನಲ್ಲಿ ಅದನ್ನ ಬೀಜವನ್ನು ತೆಗಿತಾರೆ. ಏನ್ ಮಾಡ್ತಾರೆ ಅದರಲ್ಲಿ? ಗೊತ್ತಿಲ್ಲ, ಎಣ್ಣೆ ಮಾಡ್ತಾರೆ, ಹೊಂಗೆ ಎಣ್ಣೆ. ಬಹಳ ಹೀಗೆ ಆ ತೋಪುಗಳು, ಆ ತೋಪುಗಳಿಂದ ಬರುತ್ತೆ. ನೀವು ನೋಡಿರ್ಬೋದು, ಪಂಚಾಯತಿ ವ್ಯಾಪ್ತಿನಲ್ಲಿ ರಸ್ತೆ ಮಾಡಿದ್ದಾರೆ. ರಸ್ತೆಯ ಇಕ್ಕೆಲೆಗಳಲ್ಲಿ ಎರಡು ಬದಿಗಳಲ್ಲಿ ದೊಡ್ಡದಾದಂತಹ ಹುಣಸೆ ಮರಗಳಿದ್ದಾವೆ. ಲಕ್ಷಾಂತರ ರೂಪಾಯಿ ಟೆಂಡರ್ ಕೊಡ್ತಾರೆ. ಅದನ್ನು ಭಾರಿ ಮೋಸ. ಅಲ್ವೇ? ಯಾವನ ಅಧ್ಯಕ್ಷನ ಹಿಡ್ಕೊಳ್ಳೋದು, ಯಾವನ್ನ ಹಿಡ್ಕೊಳ್ಳೋದು 10,000 ರೂಪಾಯಿ, 10 ಮರ. ಹುಣಸೆ ಹಣ್ಣಿಗೆ ಒಂದು ಕೆಜಿಗೆ 300 ರೂಪಾಯಿ, 400 ರೂಪಾಯಿ ಒಂದು ಕೆಜಿ ಹುಣಸೆ ಹಣ್ಣಿಗೆ. ಒಂದು ಮರ ಏನ್ ಬಿಡುತ್ತೆ, ಅದು ಎಷ್ಟು ಬಿಡುತ್ತೆ ದೇವ್ರಿಗೆ ಗೊತ್ತು. 100-150 ವರ್ಷದ ಮರ, 10 ಮರನ ಕೂಗ್ಬಿಟ್ಟು ಯಾವನಿಗೆ ಒಬ್ಬನು ತನಗೆ ಬೇಕಾದವನಿಗೆ 10,000 ಮಾಡಿಸ್ಬಿಟ್ಟು. ನಾನು ನೆಗೆಟಿವ್ ಮಾತಾಡ್ತೀನಿ ಅಂತ ಹೇಳ್ಬೇಡಿ, ಒಳಗಡೆ ನಡೀತಕ್ಕಂಥ ಈ ತರ ಆಗಬಾರ್ದು. ತೆರಿಗೆಯನ್ನು ಅದಕ್ಕೂ ಇರಿಸಿ, ಅದನ್ನು ಟೆಂಡರ್ ಕೊಡೋದು, ಇದರಿಂದ ಬರ್ತಕ್ಕಂಥದ್ದು. ಮತ್ತೆ ಖಾಲಿ ಜಾಗಗಳಿರ್ತವೆ. ಯಾವುದೋ ಪಂಚಾಯತಿ ಒಳಗೆ ಯಾರೋ ಬಂದು ಶೋ ಮಾಡ್ತಾರೆ, ಎಕ್ಸಿಬಿಷನ್ ಮಾಡ್ತಾರೆ, ಯಾವುದೋ ಒಂದು ಎಕ್ಸಿಬಿಷನ್ ಮಾಡ್ತಾರೆ. ಆ ಎಕ್ಸಿಬಿಷನ್ ಇಷ್ಟು ದಿನ ಇರುತ್ತೆ, ಅದಕ್ಕೆ ತೆರಿಗೆ ಅದು ಪಂಚಾಯತಿ ಹೋಗ್ತಿರ್ತಾರೆ. ನಮ್ಮೂರಿಗೆ ಒಂದು ಸರ್ಕಸ್ ಬರುತ್ತೆ, ಪರ್ಮಿಷನ್ ಕೊಡ್ಬೇಕು, ತೆರಿಗೆ. ಅದು ಈಗ ನಾನೊಂದು ಬೋರ್ಡ್ ಹಾಕ್ಬೇಕು, ಅಡ್ವರ್ಟೈಸ್, ಜಾಹೀರಾತು, ತೆರಿಗೆ, ಶುಲ್ಕ ವಿಧಿಸ್ತೇವೆ. ಈ ಎಲ್ಲಕ್ಕಿಂತ ಹೆಚ್ಚಾಗಿ ಪಂಚಾಯತಿ ವ್ಯಾಪ್ತಿ ಒಳಗಡೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಆ ಒಂದು ಸುತ್ತಮುತ್ತ ಬರ್ತಕ್ಕಂಥ ನಿವೇಶನಗಳು ಬಂದಾಗ, ಕೃಷಿ ಭೂಮಿಯನ್ನ ಕೃಷೇತರ ಭೂಮಿಯನ್ನಾಗಿ ಮಾಡಿದಾಗ, ಕಟ್ಟಡಗಳನ್ನು ನಿರ್ಮಿಸುವಾಗ
ದೊಡ್ಡ ದೊಡ್ಡ ಸಮುಚ್ಛಾಯಗಳನ್ನು ನಿರ್ಮಿಸುವಾಗ ಆ ಸಮಯದಲ್ಲಿ ಆ ಕಟ್ಟಡಗಳ ಮೇಲೆ, ಖಾಲಿ ನಿವೇಶನಗಳ ಮೇಲೆ, ಕೃಷಿಯೇತರ ಭೂಮಿಗಳ ಮೇಲೆ ತೆರಿಗೆಯನ್ನು ವಿಧಿಸಿ ಶುಲ್ಕವನ್ನು ವಸೂಲಿ ಮಾಡ್ತಾರೆ. ಮತ್ತೆ ಇವ್ರಿಗೆ ಇನ್ನೊಂದು ಪವರ್ ಇದೆ, ನಿಗದಿ ಮಾಡೋರು ಅವರೇ, ಏನಾದ್ರು ಸರಿ ಇಲ್ಲ ಅಂದ್ರೆ ಪರಿಷ್ಕರಣೆ ಮಾಡೋರು ಅವರೇ. ನೋಡಿ ಎಷ್ಟು ಚೆನ್ನಾಗಿದೆ, ನಿಗದಿ ಮಾಡೋರು ಅವರೇ, ಪರಿಷ್ಕರಣೆ. ನಾನು ಆಗಲೇ ಹೇಳಿದೆ, ಕೂರ್ಗಳ್ಳಿ ಅಂತ ಒಂದು ಗ್ರಾಮ ಪಂಚಾಯಿತಿ, ನಮ್ಮ ಮೈಸೂರು ಜಿಲ್ಲೆಯ ಕೂರ್ಗಳ್ಳಿ ಅಂತ ಒಂದು ಗ್ರಾಮ ಪಂಚಾಯಿತಿ ಒಳಗೆ 70-80 ಜನ ಸದಸ್ಯರಿದ್ದಾರೆ. ಇಡೀ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ಎಷ್ಟು ಈಗ ನೀವೇ ಕೂಡ್ಲೂರು ಇದೆಯಲ್ಲ, ಕೂಡ್ಲೂರು ಪಂಚಾಯತ್ ಇದೆಯಲ್ಲ, ಸಿಕ್ಕಾಪಟ್ಟೆ ಅದಕ್ಕೆ ಒಳ್ಳೆ ಸಂಪನ್ಮೂಲ ಬರುತ್ತೆ. ಯಾಕೆ ಅದಕ್ಕೆ ಸಂಪನ್ಮೂಲ ಬರುತ್ತೆ? ಯಾಕೆ ಸಂಪನ್ಮೂಲ ಬರುತ್ತೆ? ನಮ್ಮ ಎಲ್ಲ ಕೈಗಾರಿಕಾ ಪ್ರದೇಶ ಎಲ್ಲಿ ಸೇರ್ಪಡಿದೆ? ಕೂಡ್ಲೂರು ಸೇರ್ಪಡೆ. ಅವ್ರು ವಿಧಿಸ್ತಾರೆ. ಇಂಡಸ್ಟ್ರಿ ಮಾಡಕ್ ಬೇಕು ಅಂದ್ರೆ ಅವತ್ತು ಹೋಗ್ಲೇಬೇಕು. ಹೋಗ್ಲೇಬೇಕು. ಅವ್ರ ಹತ್ರ ಅನುಮತಿ ಯಾಕೆ ಪರ್ಮಿಷನ್ ತಗೋಬೇಕು. ಸೊ ಈ ಕಾರಣದಿಂದ ತೆರಿಗೆಯನ್ನ ವಿಧಿಸ್ತಕ್ಕಂಥ, ತೆರಿಗೆ ದರವನ್ನ ನಿಗದಿ ಮಾಡ್ತಕ್ಕಂಥ, ಶುಲ್ಕವನ್ನು ವಿಧಿಸ್ತಕ್ಕಂಥ, ಅದನ್ನ ನಿಗದಿಗೊಳಿಸ್ತಕ್ಕಂಥ ಮತ್ತು ಪರಿಷ್ಕರಣೆ ಮಾಡ್ತಕ್ಕಂಥ ಕರ್ತವ್ಯವನ್ನ ಕಡ್ಡಾಯವಾಗಿ ಮಾಡಬೇಕು. ಯಾಕೆ ಕಡ್ಡಾಯವಾಗಿ ಮಾಡಲೇಬೇಕು ಅಂದ್ರೆ ಸಂಪನ್ಮೂಲ ಬೇಕಲ್ಲ. ಇನ್ನು ಬಹಳ ಮುಖ್ಯವಾದ ಏನಪ್ಪಾ ಅಂದ್ರೆ, ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ದಾಖಲಾತಿಯನ್ನ ಅವರು ಪಟ್ಟಿ ಮಾಡಬೇಕು. ಇದು ಗೊತ್ತೇ ಇಲ್ಲ ಎಷ್ಟೇ, ಇದು ಕಡ್ಡಾಯವಾದಂಥ ಕೆಲಸ. ಪಂಚಾಯತಿ ಅಧ್ಯಕ್ಷನಾದಂಥ, ಸದಸ್ಯನಾದಂಥ ಮಕ್ಕಳು ಯಾವತ್ತೂ ಸಹ ಅವರು ಹೋಗಿರೋದಿಲ್ಲ, ಎಲ್ಲ ಪ್ರೈವೇಟ್ ಸ್ಕೂಲ್ ಸೇರಿಸ್ಬಿಟ್ಟಿದ್ರು. ಪ್ರತಿ ಪಂಚಾಯಿತಿಯು ತನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಾಥಮಿಕ ಸರ್ಕಾರಿ ಶಾಲೆಗಳ ಮಕ್ಕಳ ದಾಖಲಾತಿಯ ಪಟ್ಟಿಯನ್ನು ಇಟ್ಕೊಂಡಿರ್ಬೇಕು, ದಾಖಲೆಯನ್ನು ಮಾಡಬೇಕು. ನೀವು ಪ್ರಶ್ನೆ ಮಾಡಬೇಕು, ಯಾಕೆ? ನಮ್ಮ ಉದ್ದೇಶ ಇದೆ, ಎಲ್ಲರ ಜೀವನ ಮಟ್ಟವನ್ನು, ಅವರ ಜೀವನ ಮಟ್ಟ ಸುಧಾರಿಸ್ಬೇಕಾದ್ರೆ ಅವ್ರಿಗೆ ಏನು ಬೇಕು? ಬುದ್ಧಿ ಬೇಕು. ಅವ್ರು ಎಲ್ಕೋಬೇಕು? ಅವರು ಶಾಲೆ, ಶಿಕ್ಷಣ ಬೇಕಲ್ಲ, ಅದರಲ್ಲೂ ಪ್ರಾಥಮಿಕ ಶಿಕ್ಷಣ ಬೇಕಲ್ಲ. ಮತ್ತೆ ಇನ್ನೇನು, ಬಹಳ ಮುಖ್ಯವಾಗಿ ರೋಗ ನಿರೋಧಕ ಚುಚ್ಚುಮದ್ದುಗಳ ವ್ಯವಸ್ಥೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಕಾಲರ ಬಂದ್ಬಿಡುತ್ತೆ, ನೀವು ನೋಡಿರ್ಬೋದು. ಮಕ್ಕಳಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಆಶಾ ಕಾರ್ಯಕರ್ತೆಯರು ಸಣ್ಣ ಮಕ್ಕಳಿಗೆಲ್ಲ ಟ್ಯಾಬ್ಲೆಟ್ ಅಂತ ತಗೋತಿರ್ತಾರೆ, ತಗೊಳ್ಳಿ. ಆಮೇಲೆ 3 ವರ್ಷಕ್ಕೆಲ್ಲ ಒಂದು ಇಂಜೆಕ್ಷನ್ ಹಾಕ್ತಾರೆ, 5 ವರ್ಷಕ್ಕೊಂದು ಹಾಕ್ತಾರೆ, ಪಲ್ಸ್ ಪೋಲಿಯೋ ಹಾಕ್ತಾರೆ. ಇದು ಮತ್ತೆ ಇನ್ನೂ ವಿಚಿತ್ರ ಅಂದರೆ, ಕೆಲವು ಊರುಗಳಲ್ಲಿ ದನಗಳಿಗೆ ರೋಗ ಬಂದ್ಬಿಡುತ್ತೆ, ಈ ಕಾಲ್ಬಾಯಿ ಜ್ವರ ಅಂತ ಬಂದ್ಬಿಡುತ್ತೆ. ಭಾರಿ ಕಷ್ಟ ಕಾಲ್ಬಾಯಿ ಜ್ವರ. ಕಾಲ್ಬಾಯಿ ಜ್ವರ ಅಂತಂದರೆ ಅದು ಕಾಲು ಬಾಯಿಗೆ ಬರೋದು ಜ್ವರ ಅಂತಲ್ಲ. ಕಾಲ್ಬಾಯಿ ಜ್ವರ ಅಂತಂದರೆ ಆ ಹಸುಗಳದ್ದು 2 ಕೊಳಬಿರುತ್ತಲ್ಲ, ಆ ಮಧ್ಯದಲ್ಲಿ ಅದು ಚೆನ್ನಾಗಿ ಬಸ್ಸಾಗ್ಬಿಟ್ಟು ಅಲ್ಲಿ ಹುಳ ಬರ್ತಾ ಇರುತ್ತೆ. ಅದಕ್ಕೆ ಒಂದು ಇಂಜೆಕ್ಷನ್ ಇರುತ್ತೆ. ಅದು ಹೀಗೆ ಪ್ರತಿಯೊಂದಕ್ಕೂ ಸಂಬಂಧಪಟ್ಟಂತೆ ನಾವು ಚುಚ್ಚುಮದ್ದು ವ್ಯವಸ್ಥೆಯನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಮೂಹಿಕವಾಗಿ ಮಾಡಬೇಕಾಗುತ್ತೆ. ಸೊ ರೋಗ ನಿರೋಧಕ ಚುಚ್ಚುಮದ್ದುಗಳನ್ನು ಅವರು ತರಿಸಿ ಆರೋಗ್ಯ ಇಲಾಖೆ ಜೊತೆ ಮಾತುಕತೆ ಆಡಿ ಆ ಗ್ರಾಮದ ವ್ಯಾಪ್ತಿಗೆ ಬರ್ತಕ್ಕಂಥ, ಎಷ್ಟೋ ಸತಿ ಗ್ರಾಮ ವ್ಯಾಪ್ತಿನಲ್ಲಿ ಕಾಲರ ಆಗುತ್ತೆ. ಅದಕ್ಕೋಸ್ಕರನೇ ಎಲ್ಲ ಕಡೆ ಈಗ ಮೊನ್ನೆ ಏನು ಡೆಂಗ್ಯೂ ಅಂತ ಸ್ಟಾರ್ಟ್ ಆದ ತಕ್ಷಣವೇ ಪಂಚಾಯತಿಯವರು ಏನು ಮಾಡಿದ್ದಾರೆ ಅಂದರೆ, ಅಲ್ಲಿಗೆ ಎಲ್ಲ ಪೌಡ್ರಸ್ಸು ಅದು ಇದೆಲ್ಲ ತರಿಸ್ಬಿಟ್ಟು ಎಲ್ಲೆಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅಲ್ಲಿಗೆಲ್ಲ ಇವ್ರನ್ನ ಕಳಿಸಿ, ಆಶಾ ಕಾರ್ಯಕರ್ತೆಯರು ಮತ್ತು ನರ್ಸ್ಗಳನ್ನು ಕಳಿಸಿ ಸಿಂಪಡಿಸಿ, ಜೊತೆಗೆ ಒಬ್ಬ ಹೆಲ್ಪರ್ನ ಕಳಿಸಿ ಸಿಂಪಡಿಸಿ ಆ ಫೋಟೋ ತೆಗೆದು ಅಪ್ಲೋಡ್ ಮಾಡ್ಕೊತಾರೆ. ನಾವು ಇಂಥ ಕಡೆ ಎಲ್ಲ ಸಿಂಪಡಿಸಿದ್ದೀವಿ, ಮತ್ತು ಕೊಚ್ಚೆ ನಿಲ್ಲಿಸಬಾರ್ದು, ನೀರು ನಿಲ್ಲೋ ರೀತಿ ಮಾಡಬಾರ್ದು ಅಂತೆಲ್ಲ ಅವ್ರಿಗೆ ಮನವರಿಕೆಯನ್ನು, ಜಾಗೃತಿಯನ್ನು ಮಾಡ್ತಕ್ಕಂಥ. ಸೊ ಈ ಅತ್ಯಂತ ಕಡ್ಡಾಯವಾದಂಥ ಕರ್ತವ್ಯ. ಮತ್ತು ಇನ್ನೇನು, ನೈರ್ಮಲ್ಯ ಮತ್ತು ಚರಂಡಿ ಸ್ವಚ್ಛತೆ ಮಾಡಿ. ನೋಡಿರ್ಬೋದು, ಬೆಳಿಗ್ಗೆ ಪಾಪ 5 ಗಂಟೆಗೆ ಎದ್ದೊಯ್ತಾ ಇರ್ತಾರೆ ನಮ್ಮ ಪೌರ ಕಾರ್ಮಿಕರು. ಬೆಳಿಗ್ಗೆ 5 ಗಂಟೆ,
ರಾತ್ರಿ 12 ಗಂಟೆವರೆಗೂ ನಮ್ಮ ಜನ ಎಲ್ಲ ತಿಂದು ತೇಗಿ ಕುಡಿದು ಬಿಸಾಕಿರ್ತಾರೆ. ಎಲ್ಲ ಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿ ನಾನು ಅದನ್ನು ಹೇಳೋದು. ಹಾಕಿ ಬಾರ್ನವ್ರಿಗೆ ಟ್ಯಾಕ್ಸ್ ಎಷ್ಟಾಗಿ ಎದೊಳಬಾರ್ದು ಅಷ್ಟು ಹಾಕಿ. ನಾನು ಶಾಲೆ ನನ್ನ ಮಕ್ಳ ಹತ್ರನೇ ಎಲ್ಲ ಎತ್ತಿಸ್ತೀನಿ ಕಸನ, ನನಗೂ ಅಷ್ಟೇ ಟ್ಯಾಕ್ಸು. ಬಾರ್ನವನು ಊರು ತುಂಬ ಆಡ್ತಾನೆ, ಅವನಿಗೂ ಅಷ್ಟೇ ಟ್ಯಾಕ್ಸು. ಮತ್ತೆ ಲೈಸೆನ್ಸ್ ಅವನಿಗೆ ಬೇಗ ಇದ್ದ ನಾ ಪ್ರಶ್ನೆ ಮಾಡೋದು. ನನ್ನ ಸ್ಕೂಲ್ ಎದುರುಗಡೆ ಬಾರಿ ಪರ್ಮಿಷನ್ ಕೊಟ್ಬಿಟ್ಟಿದ್ರು. ಇನ್ನೂ ಆಗಿರೋಲ್ಲ ನಿನ್ನ ಸ್ಕೂಲು, ಕಟ್ಟು ಮತ್ತಾಗಾರೆ ಸ್ಕೂಲ್ನ ಅಂತ. ನಿಜವಾಗ್ಲು ದೊಡ್ಡ ಶ್ರೀಮಂತರು ಹೇಳಿದ್ರೇನೋ, ಭಾಳ ಪವರ್ಫುಲ್ ಪರ್ಸನ್ನು. ಅವ್ರ ರಿಲೇಷನ್ ಒಂದು ಆರ್ಡರ್ ಆಯಿತು ಸರ್ಕಾರದಿಂದ, ಹೈವೇ ರೋಡ್ನಿಂದ 500 ಮೀಟರ್ ದೂರದಲ್ಲಿ ಯಾವ ಬಾರ್ಗಳಿಗೂ ಪರ್ಮಿಷನ್ ಇಲ್ಲ ಅಂತ. ಅವನೇನು ಮಾಡ್ದ, ನನ್ನ ಸ್ಕೂಲ್ ಎದುರುಗಡೆ ಹೈವೇ ರೋಡಿಂದ ನನ್ನ ಸ್ಕೂಲ್ಗೆ 1 ಕಿಲೋಮೀಟರ್ ಮೇಲಾಗುತ್ತೆ, 1-1.5 ಕಿಲೋಮೀಟರ್ ಮೇಲಾಗುತ್ತೆ. ನನ್ನ ಶಾಲೆ ಎದುರುಗಡೆ, ಶಾಲೆಯಿಂದ ನಾನು ಕನ್ವರ್ಷನ್ ಮಾಡಿಸಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ, ಅಲ್ಲೆಲ್ಲ ಪರ್ಮಿಷನ್ ಆಗಿದೆ. ಅದೇ ಎದುರುಗಡೆ ಇವನು ಜಮೀನಿತ್ತು, ಅದೊಂದು 4 ಗಂಟೆಗೆ ಪಂಚಾಯತಿನಲ್ಲಿ ಹೋಗ್ಬಿಟ್ಟು ಸದಸ್ಯರಿಗೆಲ್ಲ ದುಡ್ಡು ಕೊಟ್ಟು ಪಾಸ್ ಮಾಡಿಸಿ ಪರ್ಮಿಷನ್ ತಗೊಂಡ. ಏನು ಮಾಡ್ಬೋದು ಇವ್ರಿಗೆ? ನೆಕ್ಸ್ಟ್ ನಾನು 16ನೇ ಇಸ್ವಿನಲ್ಲಿ ಕನ್ವರ್ಷನ್ ಮಾಡಿಸಿ ಬೋರ್ಡ್ ಹಾಕಿ ಎಲ್ಲ ಮಾಡಿರೋದು. ಇವನು 19ನೇ ಇಸ್ವಿನಲ್ಲಿ ಮಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ಟು ಏನು ಮಾಡೋದು? ಕೇಳಿದ್ರೆ ಪಂಚಾಯತ್ ಅವರು ಕೊಟ್ಟಾಗಿದೆ ಅವ್ರಿಗೆ, ನನಗೆ ಇನ್ನೂ ಖಾತೆನೇ ಮಾಡಿಕೊಡದೆ ಇಟ್ಕೊಂಡಿದ್ದಾರೆ. ಅವನಿಗೆ ಭಾರತಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ಅದು ಎಲ್ಲಿ? ಸ್ಕೂಲ್. ಈಗ ಇನ್ಸ್ಪೆಕ್ಷನ್ಗೆ ರಿನ್ಯೂವಲ್ ಹಾಕಿ ಇನ್ನೊಂದ್ಸತ್ ಬಂದ್ರೆ ಏನಂತಾರೆ? ಬಾರ್ ಎದುರುಗಡೆ ಸ್ಕೂಲ್ ಇದೆ ಅಂದ್ರೆ ಹೊರತು ಸ್ಕೂಲ್ ಮುಂದೆ ಬಾರಿಗೆ ಅಂತ ಹೇಳೋದಿಲ್ಲ. ಒಳ್ಳೆ ಸಲ ಆಯ್ತಲ್ಲ, ನಾನು ಬರದೆ, ಮೇಲೆ DC ಬರದೆ, ಕಮಿಷನರ್ ಬರದೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಬರದೆ, ಟೆಂಟ್ ಎತ್ತಿಸ್ತೆ, ಕಟ್ಬಿಟ್ಟು ಹಂಗೆ ನಿಲ್ಲಿಸ್ತಾ. ಅದನ್ನ ಹೋದ್ರೆ ಬಂದ್ರೆ ಮರಗಕ್ಕೆ ಕೂತ್ಕೊಳ್ಳೋದಕ್ಕೆ ಒಂದು ಗೆಸ್ಟ್ ಹೌಸ್ ಥರ ಮಾಡ್ಕೊಂಡು ಸಾಧ್ಯ ಯಾವ ನಾನು ಎದುರುಗಡೆ ನಾನು ಏನು ಆ ಜನ ಪಂಚಾಯತ್ ಹೇಳೋದು ಹೆಂಗೆ ಗೊತ್ತಾ? ನೀವು ಕಟ್ರಿ ಅಂದರೆ ಸ್ಕೂಲ್ನ ಅಲ್ಲ ಮರ ಕಟ್ಟೋದಕ್ಕೆ ನೀವು ಖಾತೆನೇ ಮಾಡ್ಕೊಡ್ತಾ ಇಲ್ಲ. 7 ಲಕ್ಷ ಕಟ್ಟಿ 3 ಲಕ್ಷ ಕಟ್ಟಿ ಅಂತ ಇದ್ದೀರಾ, ಎಲ್ಲಿಂದ ಕಟ್ಟೋದು? ದುಡ್ಡು ಆದ್ಮೇಲೆ ಕಟ್ತೀನಿ. ಅದೇ ಆಮೇಲೆ ನೋಡಿ, ಇಷ್ಟನೇ ಇಸ್ವಿನಲ್ಲಿ ಅರ್ಜಿ ಕೊಟ್ಟಿದ್ದೀನಿ, ಇಷ್ಟನೇ ಇಸ್ವಿನಲ್ಲಿ ದಾಖಲೆ ಒದಗಿಸಿದ್ದೀನಿ, ಇಷ್ಟನೇ ಇಸ್ವಿನಲ್ಲಿ DC ಅವರು ನಮಗೆ ಈ ಥರ ಮಾಡಿದ್ದಾರೆ, ನಮ್ಮದು ಬೋರ್ವೆಲ್ ಆಗಿದೆ, ಸೆಕ್ಯೂರಿಟಿ ರೂಮ್ ಆಗಿದೆ, ನಾವು ಮಾಡೋದೇ ಇದೇ ಉದ್ದೇಶಕ್ಕೆ ಮಾಡಿದ್ದಾರೆ, ನಾವು ಶೈಕ್ಷಣಿಕ ಉದ್ದೇಶಕ್ಕೆ ಅಂತ ಕನ್ವರ್ಷನ್ ಆಗಿದೆ ಅಂತೆಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಬಂದ ಮೇಲೆ ಅವರು ಅಬಕಾರಿ ಕಮಿಷನ್ ಬರೋದು. ನನಗೊಂದು ಪ್ರತಿ ಕಳಿಸೋದು, ನೀವು ಅದು ಅರ್ಜಿಯ ನಮ್ಮ ಪುರಸ್ಕರಿಸಿ ನಿಮ್ಮ ಮನವಿಯನ್ನು ನಾವು ಮನ್ನಣೆ ಮಾಡಿ ಸಂಬಂಧಪಟ್ಟಂಥ ಕಮಿಷನರಿಗೆ ಕ್ರಮ ತಗೊಳ್ಳೋಕೆ ಬರ್ತೀವಿ, ಮತ್ತು ನಿಮ್ಮ ಜಿಲ್ಲಾಧಿಕಾರಿಗಳು ಬರ್ತಿದ್ದೀವಿ ಅಂತ. ಭಾಳ ಕಷ್ಟ ಆಗುತ್ತೆ, ತಿಳುವಳಿಕೆಯಿಂದ ಕಷ್ಟ. ಅವನೊಂದು ಗುದ್ದಾಡೋಕ್ಕಾಗಲ್ಲ, ಅವನ ಬಲ ಉಂಟು, ಹಣ ಉಂಟು. ಕಾನೂನು ನೋಡ್ತಾನೆ ಗುದ್ದಾಡೋದು. ಸೊ ಅದರಿಂದ ಭಾಳ ಕಷ್ಟ. ಚೀಫ್ ಮಿನಿಸ್ಟರ್ ಸಂಬಂಧಿ ಅದರಿಂದ ಹಾಗಾಗ್ಬಾರ್ದು ಏನಿವೆ. ಸೊ ಹೀಗೆ ನೈರ್ಮಲ್ಯ ವ್ಯವಸ್ಥೆಯನ್ನು ಮಾಡಿ, ಮತ್ತಿನ್ನು ಚರಂಡಿ ವ್ಯವಸ್ಥೆ, ಇದೊಂದು ಭಾಳ ಮೊದಲೆಲ್ಲ ಭಾಳ ಕಷ್ಟ ಇತ್ತು. ಯಾವ ಊರಿನಲ್ಲೂ ಗ್ರಾಮ ಪಂಚಾಯತಿ ಚರಂಡಿ ವ್ಯವಸ್ಥೆ, ಈಗ ಎಲ್ಲ ಕಡೆ ಚರಂಡಿ ವ್ಯವಸ್ಥೆ ಮಾಡಿ, ಡ್ರೈನೇಜ್ ಸಿಸ್ಟಮ್. ಆದರೆ ಸ್ವಲ್ಪ ಕಳಪೆ ಕಾಮಗಾರಿಗಳನ್ನು ಮಾಡ್ತಾರೆ, ಅದರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು. ಕಳಪೆ ಮಾಡೋದೆಲ್ಲ ಆಗ್ತಾ ಇಲ್ಲ, ಕಳಪೆ ಕಾಮಗಾರಿ ಮಾಡಬಾರ್ದು, ಅದು ನಡೀತಾ ಇದೆ, ಅದನ್ನು ಅವರು ಸ್ವಲ್ಪ ಸುಧಾರಣೆ ಮಾಡ್ಕೋಬೇಕು. ಇದು ಸಹ ನಮ್ಮ ಕಡ್ಡಾಯ ಕರ್ತವ್ಯದ ಕೆಲಸ. ಸೊ ಇದಿಷ್ಟು 9 ಪಂಚಾಯಿತಿ ಕಡ್ಡಾಯವಾಗಿ ಇನ್ನೂ ಇದೆ. ಸಮಯ ಆಗುತ್ತಾ ಅಂತ ಎಷ್ಟು? ಸೊ ಇನ್ನು ಉಳಿಕೆ ಏನಿದೆ ಅದನ್ನ ನೋಡುವ. ಅಪ್ಪ ಇಲ್ಲ ಓಕೆ.